ಸೊ ಹಾಗೆ ಸಲ ವೆಲ್ಕಮ್ ಟು ಅನದರ್ ರಿಯಾಕ್ಷನ್ ವಿಡಿಯೋ ಎಲ್ಲ ವೆಲ್ಕಮ್ ಟು ಕೃಷ್ಣ ಟು ಬಂದು ರಿಯಾಕ್ಷನ್ ಚಾನಲ್ಗೆ ಅವ್ರ ಒಂದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ತಿಳ್ಕೊಂಡು ಒಂದು ರೆಡ್ ಬಟನ್ ಜಲ್ದಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ದಾಗ ಯಾರು ಫಾಲೋ ಮಾಡ್ತಿಲ್ಲ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ಕೋರಿ ಕೃಷ್ಣ ಆರ್ಸ್ ಅಫಿಷಿಯಲ್ ಅಂತದ ಆ್ಯಂಡ್ ವಿ ಆರ್ ವಿತ್ ಒಂದು ನ್ಯೂ ರ್ಯಾಪ್ ಟ್ರ್ಯಾಕ್ ನಮ್ಮ ಅನ್ನಂದ ಸೊ ಕ್ರೇಜಿ ಅನ್ನಂದ ವಿ ಆರ್ ವಿತ್ ನ್ಯೂ ಟ್ರ್ಯಾಕ್ ಫಸ್ಟ್ ನಾನು ಕಂಗ್ರ್ಯಾಚುಲೇಷನ್ ಹೇಳಬೇಕು ಬಿಕಾಸ್ ಅನ್ನೊಂದು 100K ಆಗೈತೆ ಆನ್ ಯೂಟ್ಯೂಬ್ ಸೊ ಜಸ್ಟ್ ಫಾರ್ ಜರ್ನಿ ಥಿಂಗ್ಸ್ ನಾನು ಐ ಥಿಂಕ್ ಅನ್ನೊಂದು ಒಂದು 25K or 20K ಇದ್ದಾಗ ನಾನು ಫಾಲೋ ಮಾಡತ್ತಿದ್ದೆ ಲೈಕ್ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ ಸೆನ್ಸ್ ಇನ್ಸ್ಟಾಗ್ರಾಮ್ದಾಗ ಫಾಲೋ ಅಲ್ಲ ಅವನ್ನ ಒಂದು ಫ್ಯಾನ್ ಆಗಿ ನಾನು ಕ್ರಿಯೇಟ್ ಆಗಿದ್ದೆ ಐ ಥಿಂಕ್ ಆಲ್ಮೋಸ್ಟ್ 6 to 7 years ಆಯ್ತು ನಾನು ಅಣ್ಣನ ನೋಡಿ ಸೊ ಅವತ್ತಿಂದ ಇನ್ನೂರ್ಗೂ ಅಣ್ಣನ ಫ್ಯಾನ್ ಅದೀನಿ ಸೊ ಅದ್ರ ಸಂಬಂಧ ಭಾಳ ಬಿಗ್ ಡೇ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಅ ಕ್ರೇಜಿ ಫ್ಯಾನ್ಸ್ ಅದ್ರಾಗ ನಾವೊಬ್ಬ ಸೊ ದ್ಯಾಟ್ಸ್ ವೈ 100K is not a number, it's a emotions, it's a celebration and it's achievements ಅನ್ಬೋದು ಬಿಕಾಸ್ 100K ಹಿಂಗೆ ಆಗೋದಿಲ್ಲ ಆಗ್ತಾವ ಹಂಗೆ ನಾರ್ಮಲ್ ಖಾಲಿ ಫಾಲ್ತು ಇದ್ರೆ ಬಟ್ ಆ ಸ್ಟ್ರಗಲ್ ಜೊತೆ ಒಂದು ಭಾಳ ಟೈಮ್ ತೊಗೊಂಡು ಆಲ್ಮೋಸ್ಟ್ ಐ ಥಿಂಕ್ 8 to 9 years ಆಯ್ತು ಅನ್ಕೋತೀನಿ ಅನ್ನ ಯೂಟ್ಯೂಬ್ ಒಳಗೆ ಬಂದ ಸೊ 8 to 9 ವರ್ಷ ಏನು ಮಾಡ್ಯಾನ ಅನ್ನೋಕ್ಕಿಂತ ಅನ್ನ ಇಷ್ಟು ಟೈಮ್ ಹೆಂಗೆ ತೊಗೊಂತ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಆ್ಯಂಡ್ ರೀಸೆಂಟ್ಲಿ ಯಾರ್ದೋ ಒಬ್ಬೊಂದು ರೀಲ್ ನೋಡಿದೆನಾ ಈಸ್ ನಾಟ್ ಅ ಹಿಪ್ ಹಾಪ್ ಲವರ್ ವಾಟ್ ಎವರ್ ಫಕ್ ಹ್ಯಾಸ್ ನಂಗೆ ಅನ್ನಿಸ್ತಾ ಆ್ಯಸ್ ಅ ಫ್ಯಾನ್ ಆಫ್ ಕ್ರೇಜಿ ನಾ ಮಾತಾಡ್ಬೇಕು ಬಟ್ ಆಮೇಲೆ ಅನ್ನಿಸ್ತಾ ಬೈ ನಂದ 3.5 ಲಕ್ಷ ಮಂದಿ ಫಾಲೋವರ್ಸ್ ಇಟ್ಕೊಂಡು ನಾನು ಮಾತಾಡಿದ್ರೆ ವೇಸ್ಟ್ ಅನ್ನಿಸ್ಬಿಡುತ್ತೆ ರೀಸೆಂಟ್ಲಿ ನಾನು ಐ ಥಿಂಕ್ ಇದು ರಿಯಾಕ್ಷನ್ ಮಾಡ್ಕೊಂಡು ಮೊದಲು ಕ್ರೇಜಿ ನನ್ನ ಜೊತೆ ಅದ ಮಾತಾಡಿದೆ ಆಮೇಲೆ ನಾನು ಇಲ್ಲ ಹೇಳೋರು ಕೇಳೋರು ಉರ್ಕೊಳ್ಳೋರು 100 ಮಂದಿ ಇರ್ತಾರೆ ಎಲ್ಲರಿಗೂ ರಿಪ್ಲೈ ಮಾಡ್ಕೊಂಡು ಕುಂತ್ರೆ ನಮ್ಮ ವ್ಯಾಲ್ಯೂ ನಾವು ಕೆಟ್ಟದ್ದು ಮಾಡ್ಕೊಂಡಂಗೆ ಯಾಕಂದ್ರೆ ಎಲ್ಲರದು ಫೀಲಿಂಗ್ಸ್ ಇರ್ತಾವೆ ಯಾರ್ದು ಈಗ ನೋಡಿ ಮುಂದ್ಗಡೆ ಇದ್ದ ಒಂದು ಫೀಲಿಂಗ್ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಬಿಕಾಸ್ ಅವ್ನದು ಥಿಂಕಿಂಗ್ಸ್ ಮೈಂಡ್ಸೆಟ್ ಹಂಗಿರ್ತದೆ ಸೊ ಅವ್ನ ಕಡೆ ನಾವು ಚಲೋ ನಮ್ಮ ಕಡೆಯಿಂದ ನಾವು ಚಲೋ ಯಾರಿಗೂ ನಾವು ಪ್ರೂವ್ ಮಾಡುವಂಥದ್ದು ಲೈಫ್ ಇಲ್ಲ ಯಾಕಂದ್ರೆ ನನ್ನ ಪಿಕ್ಚರ್ದಾಗ ನಾ ಹೀರೋ ಇರ್ಬೋದು ಬಟ್ ಇನ್ನೊಬ್ಬನ ಪಿಕ್ಚರ್ದಾಗ ಅವ್ನು ಹೀರೋ ನಾವು ವಿಲನ್ ಆಗಿರ್ತೀವಿ ಸೊ ಅವ್ರವ್ರ ಫೀಲಿಂಗ್ಸ್ ಅವ್ರವ್ರು ಹೇಳಕತ್ತಾರ ಓಕೆ ಫೈನ್ ಅದೇನೋ ಈಗ ಏನು ನಡೆಯಕತ್ತೈತಿ ನಮ್ಮ ಪ್ರಸಾದ್ ಬೈದು ಮತ್ತು ಕ್ರೇಜಿ ಅನ್ನೋದು ಅದು ಎರಡು ಒಂದು ಕಡೆ ಇಟ್ಟು ಬಿಡ್ತಾನೆ ಬಟ್ ರ್ಯಾಂಡಮ್ಲಿ ಈಸ್ ನಾಟ್ ಅ ರ್ಯಾಪರ್ ಈಸ್ ನಥಿಂಗ್ ಬ್ರೋ ಅವ್ನು ಏನಿಲ್ಲ ಅಲ್ಲ ಅವ್ನು ನಾವು ನೋಡಿದೆ ಹ್ಯಾಸ್ ಅ ನಂಬರ್ಸ್ ಫಾಲೋವರ್ಸಿಗೆ ನಾನು ಜಾಸ್ತಿ ವ್ಯಾಲ್ಯೂ ಕೊಡೋದಿಲ್ಲ ಬಟ್ ಅಂದ್ರೆ ನೋಡಿದೆ ನಂಬರ್ಸ್ ಭಾಳ ಸಣ್ಣ ಅದಾವ ಲೈಕ್ 3-4 ಡಿಜಿಟ್ ನಂಬರ್ ಅದ ಅವನು ಆ್ಯಂಡ್ ನನ್ನ ಸ್ಕಿಲ್ಸ್ ಬಗ್ಗೆ ಮಾತಾಡಕತ್ತಾನ ನನ್ನ ರ್ಯಾಪ್ ಸ್ಕಿಲ್ಸ್ ಬಗ್ಗೆ ಮಾತಾಡಕತ್ತಾನ ಅನ್ನೊಂದು ಲೈನ್ಗಳು ಚಲೋ ಇಲ್ಲ ಅಂತಾನ ಅನ್ನ ಹೇಳ್ತಾನ ನೀ ಮೊದಲು ರ್ಯಾಪ್ ಕಲಿ ಅಂತಾನ ಬ್ರೋ ನಾ ಅಂದೆ ಬೋಸುಡಿಕೆ ನೀ ಏನು ಹರಿದಿ ಚಂಟ ಇವಂಗ ಒಂದು ಪೆನ್ ಪೇಪರ್ ಕೊಟ್ರೆ ಬರ್ಯಾಕೆ ಬರೋದಿಲ್ಲ ಈ ಬೋಸುಡಿ ಮಕ್ಕಳು ಬಂದು ಅಚೀವ್ಮೆಂಟ್ ಮಾಡಿದವನ ಬಗ್ಗೆ ಮಾತಾಡಕತ್ತಾರ ಓಕೆ ಫೈನ್ ಒಬ್ಬ ರ್ಯಾಪರ್ ಜಗಳ ಆಡಕತ್ತಾರ ಫೈನ್ ಅದನ್ನು ಅಪ್ರಿಷಿಯೇಟ್ ಮಾಡ್ತೇನೆ ಬಿಕಾಸ್ ಇಟ್ಸ್ ಅ ಹಿಪ್ ಹಾಪ್ ಕಲ್ಚರ್ ಇಟ್ಸ್ ಅ ಡಿಸ್ಟ್ರಾಕ್ಸರ್ ನಡೆಯಕತ್ತಾವ ನಾ ಇಬ್ರಿಗೂ ಅಪ್ರಿಷಿಯೇಟ್ ಮಾಡಿದೆ ಐ ಲವ್ ಬೋತ್ ಬಿಕಾಸ್ ಅವ್ನ ಪಿಕ್ಚರ್ದಾಗ ಇವ್ನ ಪಿಕ್ಚರ್ದಾಗ ಅವ್ನು ವಿಲನ್ ಅಷ್ಟು ಮುಗೀತು ಬೇರೆದೇನಿಲ್ಲ ಆ್ಯಸ್ ಅ ಪರ್ಸ್ನಲಿ ನಾವು ಫ್ಯಾನ್ ಅದೀವಿ ಸೊ ಅದ್ರ ಸಂಬಂಧ ನಾವು ಏನು ಮಾಡ್ಬೇಕು ಅದು ಮಾಡ್ಬೋದು ಬಿಟ್ಟರೆ ಬೇರೆದೇನು ಮಾಡೋಕ್ಕಾಗಲ್ಲ ಬಿಕಾಸ್ ಅವ್ರದ್ದು ಆ್ಯಸ್ ಅ ಆರ್ಟಿಸ್ಟ್ಗಳು ನಾವು ವ್ಯಾಲ್ಯೂ ಕೊಡ್ಬೇಕು ಬಟ್ ನನಗೊಂದು ಮನ್ಸಿಗೆ ನೋವಾಗಿದ್ದ ಇದು ಒಬ್ಬಂದ ಅಲ್ಲ ಅಕಸ್ಮಾತ್ ಅದ ವ್ಯಕ್ತಿ ಪ್ರಸಾದ ಬಗ್ಗೆ ಮಾತಾಡೋಣ ಅದ ಫೀಲ್ ಬರ್ತೈತೆ ಇವಂಗೆ ಏನು ಬುಡಾನು ಗೊತ್ತಿಲ್ಲ ಏನು ಶಂಟು ಗೊತ್ತಿಲ್ಲ ಅವ್ನು ಬಂದು ಜಡ್ಜ್ ಮಾಡಾಕತ್ತಾನ ಯಾರಿಗೆ ಹೂ ಈಸ್ ಅ ಪರ್ಫೆಕ್ಟ್ ಪ್ಲೇಯರ್ ಅದು ಹೆಂಗಾತಂದ್ರೆ ಅವನವನು ವರ್ಲ್ಡ್ ಕಪ್ದಾಗ ಆಡೋರು ನೋಡಿ ಸೈಡ್ ಕುಂತಾವ್ ಹೇಳಿದಂತ ಹಿಂಗೆ ಹೊಡಿಬೇಕಿತ್ರಿ ಹಿಂಗೆ ಹೊಡೆದಾನಂದಂತ ಅವ್ನು ಶಂಟ ಬ್ಯಾಟ್ರಿ ಹಿಡಿಯೋಕೆ ಬರೋದಿಲ್ಲ ಬೋಸಡಿ ಮಗಗೆ ಇಂಥವ್ರು ಸಿಗ್ತಾರೆ ಸೊ ನೆಗೆಟಿವಿಟಿ ಜಸ್ಟ್ ಸ್ವಲ್ಪ ವರ್ಡ್ಸ್ ಬೇರೆ ಥರ ಬರತ್ತವ ಬಿಕಾಸ್ ಇದಕ್ಕೆ ನಾನು ಇನ್ಸ್ಟಾಗ್ರಾಮ್ದಾಗ ಹಾಕ್ಬೇಕು ಅನ್ಕೊಂಡೆ ಒಂದು ರೀಲ್ ಮಾಡಿ ವ್ಯಾಲ್ಯೂ ಕೊಟ್ರೆ ವೇಸ್ಟ್ ಅನ್ನಿಸ್ಬಿಡ್ತೈತಿ ಯಾಕಂದ್ರೆ ಅಟ್ಲೀಸ್ಟ್ ಅವ್ನು ಒಬ್ಬ ಆರ್ಟಿಸ್ಟ್ ಅದಾನಂದ್ರೆ ಅವ್ನಿಗೆ ವ್ಯಾಲ್ಯೂ ಕೊಡ್ಬೇಕು ಅವ್ನು ಆರ್ಟಿಸ್ಟು ಅಲ್ಲ ಏನು ಶಂಟು ಅಲ್ಲ ಅವ್ನಿಗೆ ವ್ಯಾಲ್ಯೂ ಕೊಟ್ಟು ಏನು ಶಂಟ್ ಹರಿಯೋದು ಸೊ ಅದ್ರ ಸಂಬಂಧ ಯೂಟ್ಯೂಬ್ದಾಗ ಯಾರು ನೋಡೋರದಿರಿ ಯಾರು ನೋಡೋಕೆ ಬರತ್ತೀರಿ ಕ್ರೇಜಿನ ಫ್ಯಾನ್ ಸೊ ನಿಮಗೆ ಇದರ ಒಂದು ಟಾಕ್ಸ್ ನಿಮ್ಮ ಮಟ್ಟ ತಲುಪಿಸ್ಬೇಕನ್ನೋ ಫೀಲ್ ಇತ್ತು ಬಿಕಾಸ್ ಸಿಂಪಲ್ ನಾನು ಬರೀ ಕ್ರೇಜಿನ ಫ್ಯಾನ್ ಅಷ್ಟು ಆಗಿದ್ರೆ ನಾನು ಇಷ್ಟೊತ್ತಿಗೆ ಐ ಥಿಂಕ್ ನಾನು ಒಬ್ಬ ಬಂದುಬಿಡ್ತಿದ್ದೆ ಅನ್ಕೊತೀನಿ ಬೇರೆದ್ರೊಳಗೆ ಬಟ್ ಇಲ್ಲಿ ಇಬ್ಬರು ಆರ್ಟಿಸ್ಟ್ಗಳು ಜಗಳ ನಡೆಯಕೈತೈತಿ ಓಕೆ ಫೈನ್ ಅವ್ರವ್ರು ಏನು ಮಾಡಕತ್ತಾರ ಬಟ್ ಮೂರನೇ ವ್ಯಕ್ತಿ ಈಸ್ ನಾಟ್ ಇಂಪಾರ್ಟೆಂಟ್ ಸಪೋರ್ಟ್ ಮಾಡಲಿ ಒಪ್ಕೋತೇನೆ ನಾನು ಇಫ್ ಯು ಆರ್ ಸಪೋರ್ಟಿಂಗ್ ಸಮೋನ್ ಗುಡ್
ಎಕ್ಸಾಂಪಲ್ ನಾವು ಕ್ರೇಜಿನ ಫ್ಯಾನ್ಸ್ ಅದೀವಿ, ಕ್ರೇಜಿನಾಗ ಸಪೋರ್ಟ್ ಮಾಡ್ತೀವಿ, ಪ್ರಸಾದನ ಫ್ಯಾನ್ಸ್ ಅದಿರೋ ಅವ್ನು ಸಪೋರ್ಟ್ ಮಾಡ್ತಾರೆ, ಅದು ನಾನು ಅಪ್ರಿಷಿಯೇಟ್ ಮಾಡಿದೆ. ಅದನ್ನು ಬಿಟ್ಟು ಮೂರನೇ ವ್ಯಕ್ತಿ ಏನು ಶಂಟು ಗೊತ್ತಿಲ್ಲ ಬಂದು ನೀ ಹಿಂಗೆ ನಿಂದು ಹಿಂಗೆ ಚಲೋ ಇಲ್ಲ, ನಿಂದು ಹಿಂಗೆ ಚಲೋ ಅನ್ನೋ ಬೋಸಡಿ ಮಗ ಅಂದೆ ನಾ. ಸೊ ಸಿಂಪಲ್ ಇಷ್ಟ ಅಂತಾರಲ್ಲ, ಜಸ್ಟ್ ಒಂದು ಅಕಸ್ಮಾತ್ ಇದನ್ನು ರಿಯಾಕ್ಷನ್ ಅಕಸ್ಮಾತ್ ಪ್ರಸಾದ್ ಬೈತ್ ನೋಡಾಕತ್ತಿದ್ರೆ ನಾವು ಒಂದು ಹೇಳ್ಬೇಕಾ, ಓಕೆ ಫೈನ್, ಯು ಆರ್ ಬೋತ್ ಗೋಯಿಂಗ್ ಅ ಗುಡ್ ಥಿಂಗ್. ನಿಮ್ಮಿಂದ ನಮ್ಮ ಉತ್ತರ ಕರ್ನಾಟಕ ಸೀನ್ ಸ್ವಲ್ಪ ಬೆಳೆಯಾಕತ್ತೈತೆ, ಅದನ್ನೂ ಒಪ್ಕೋತೀನಿ. ಬಟ್ ಏನಂದ್ರೆ ನೆಗೆಟಿವಿಟಿ ಇಷ್ಟು ಸ್ಪ್ರೆಡ್ ಆಗ್ತದಲ್ಲ, ಏನಿಲ್ಲ, ಒಪ್ಕೋತೀನಿ. ಇಬ್ಬರು ಫೀಲಿಂಗ್ಸಿಗೆ ನಾವು ವ್ಯಾಲ್ಯೂ ಕೊಡ್ತೀನಿ, ಕ್ರೇಜಿನಾಗೂ ವ್ಯಾಲ್ಯೂ ಕೊಡ್ತೀನಿ, ಪ್ರಸಾದನಾಗೂ ವ್ಯಾಲ್ಯೂ ಕೊಡ್ತೇನೆ. ನಾವು ಐ ಮೆನ್ಷನಿಂಗ್ ಬ್ರದರ್ ಟು ದೆಮ್. ನಾ ಹೇಳೋದೇನಂದ್ರೆ ಓಕೆ ಫೈನ್, ಬಟ್ ನಿಮ್ಮ ಇಬ್ಬರು ಜಗಳದಾಗ ಮೂರನೇದವ್ರು ಬೇಳೆ ಬೇಯಿಸ್ಕೋತಿರ್ತಾರೆ, ಅಷ್ಟೇ ಡಿಫ್ರೆಂಟ್. ಎಕ್ಸಾಂಪಲ್ ಈಗ ನಾನು ನೋಡ್ರಿ, ನಾ ವ್ಯೂಸ್ ಸಂಬಂಧ ರಿಯಾಕ್ಷನ್ ಮಾಡ್ತೇನೆ, ಸಿಂಪಲ್ ನಾ ಹೇಳ್ತೇನೆ ಕೇಳ್ರಿ, ಊರು ಮಂದಿ ರಿಯಾಕ್ಷನ್ ಮಾಡ್ತೀನಿ, ಅದರಿಂದ ನಂದು ಬೇಳೆ ಬೇಯಾಕತೈತಿ. ಸಿಂಪಲ್ ಓಪನ್ಲಿ ಸ್ಟಾರ್ಟಿಂಗಿಂದ ಹೇಳಾಕತ್ತೇನೆ ನಾ. ಒಂದು ಸ್ವಲ್ಪ ನೆಗೆಟಿವ್ದಾಗ ಹೇಳ್ಬೇಕಂದ್ರೆ ಮಂದಿ ತುನ್ನಿ ಮ್ಯಾಗ ಜಿಗದು ಫೇಮಸ್ ಆಗಾಕತ್ತೇನೆ ನಾ. ಓಕೆ, ಆ ಪ್ರೌಡ್ಲಿ ಹೇಳ್ತಾನೆ ನಾ, ನನಗೆ ಗೊತ್ತೈತೆ ನನ್ನ ಟ್ಯಾಲೆಂಟ್ ಎಷ್ಟದ, ನಾ ಏನು ಮಾಡ್ಬೋದು, ನನಗೆ ಏನೇನು ಅಚೀವ್ಮೆಂಟ್ಸ್ ನಾ ಮಾಡ್ಬೋದು ನನಗೆ ಗೊತ್ತದ, ಎಲ್ಲ ಗೊತ್ತೈತಿ. ಐ ಆಮ್ ಅ ಡ್ಯಾನ್ಸರ್, ಐ ಆಮ್ ಅ ರ್ಯಾಪರ್. ನಾನು ಅವನಂತೂ ಕುಂತ್ರ ಪೇಪರ್ದಾಗ ಲಿರಿಕ್ಸ್ ಬರ್ದಿಡ್ತೇನೆ ನಾ. ಏನು ಅಂದ್ರೆ ಈಗ ಒಂದು ಕಂಟೆಂಟ್ ಬರೋದಕ್ಕೆ ನಾ ಹೇಳಾಕತ್ತೀನಿ, ಬಟ್ ಅಂದ್ರೂ ನಾ ಏನು ಮಾಡಾಕತ್ತೀನಿ ಗೊತ್ತೇನೆ, ಫೇಮಸ್ ಆಗಬೇಕು. ಓಕೆ ಫೈನ್, ನಂದೇ ಆದಂಥ ಪರ್ಸ್ನಲ್ ಲೈಫ್ ಅದ, ಅವನವನು ಹಡ ಹೇಳ್ತೀನಿಲ್ಲ, ಹಿಂಗೆ ಹರ್ಯಾಕೂ ಆಗೋದಿಲ್ಲ, ಅಂಥ ಜೀವನ ಆರಾಮೈತೆ ನಂದು. ಬಟ್ ಅಂದ್ರೂ ನಾವು ಮಾಡಾಕತ್ತಿದ್ದೇನೆ ಸ್ವಲ್ಪ ಅಟ್ಲೀಸ್ಟ್ ಒಂದು 4 ಮಂದಿಗೆ ಗೊತ್ತಾಗಬೇಕು. ಅದಕ್ಕಿಂತ ಮೇನ್ ವ್ಯಾಲ್ಯೂ ಏನು ಗೊತ್ತೇನೆ, ನನಗಿಷ್ಟ ಆಗೋ ಸಾಂಗ್ಗಳು ಮಂದಿ ಮಟ್ಟ ತಲುಪಬೇಕಷ್ಟೆ. ಹಂಗೆ ಸ್ಟಾರ್ಟ್ ಮಾಡಿದ. ಇವತ್ತು ಏನಾಗಿದೆ ಗೊತ್ತಾನ, ಇವತ್ತು ಅದನ್ನು ಸ್ವಲ್ಪ ನಾನು ಬಿಸ್ನೆಸ್ ಮೈಂಡದಾಗ ತೊಗೊಂಡ್ಬಿಟ್ಟೇನೆ. ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಏನೋ ಮಾಡಾಕತ್ತಾನ, ಅವಂಗೆ ರೀಚ್ ಆಗಾಕತ್ತಿಲ್ಲ. ಆ ಸಾಂಗ್ ಅಕಸ್ಮಾತ್ ಖರೇನ ಚಲೋ ಇದ್ರೆ ಅವ್ನು ನನ್ನ ಕಡೆ ಬಂದು ಮಾತಾಡಿದಾಗ ಒಂದು ಬಿಸ್ನೆಸ್ ವೇದಾಗ ಅದನ್ನು ನಾ ಮಂದಿ ಮಟ್ಟ ರೀಚ್ ಮಾಡ್ಸಾಕತ್ತೀನಿ, ಅಷ್ಟು ಸಿಂಪಲ್. ಹೆಸರು ಮಾಡಕ್ಕಂತ ಸ್ಟಾರ್ಟ್ ಮಾಡಿದ, ಇವತ್ತು ರೊಕ್ಕ ಮಾಡಾಕತ್ತೀನಿ. ಅದೇ ರೀತಿ ಫಾರ್ ಬೋತ್ ಪರ್ಸನ್ ನಾ ಹೇಳೋದು, ಐ ಥಿಂಕ್ ವೇಸ್ಟ್. ಇಬ್ಬರು ಫೀಲಿಂಗ್ಸ್ ಐ ಅಪ್ರಿಷಿಯೇಟ್ ಬೋತ್ ಆಫ್ ಯು. ಬಟ್ ನಿಮ್ಮಿಬ್ರು ಜಗಳದಾಗ ಮೂರನೇದವ್ರು ಬೇಳೆ ಬಯಸ್ಕೊಂಡು ಮೂರನೇದವ್ರು ಇದನ್ನು ಮಾತಾಡ್ತಾರೋ ಅದು ವೇಸ್ಟ್. ಸೊ ಆ್ಯಟ್ ದ ಎಂಡ್ ಆಫ್ ದ ಡೇ ಎಲ್ಲರೂ ರ್ಯಾಪ ಮಾಡತ್ತೀವಿ, ಏನಿಲ್ಲ. ಅವ್ರ ಮನ್ಯಾಗ ಹೋಗಿ ನೀವು ತಿನ್ನೋದಿಲ್ಲ, ನಿಮ್ಮ ಮನ್ಯಾಗ ಹೋಗಿ ಅವ್ರು ತಿನ್ನೋದಿಲ್ಲ. ಸುಮ್ಮನೆ ಏನು ಗೊತ್ತೇನ, ಸಿಂಪಲ್ ನಿಮಗೂ ಒಂದು ನೆಗೆಟಿವ್ ಪಾಸಿಟಿವ್ ಆಡಿಯನ್ಸ್ ಸಿಗತೈತಿ, ಅನ್ನಗೂ ನೆಗೆಟಿವ್ ಪಾಸಿಟಿವ್ ಆಡಿಯನ್ಸ್ ಸಿಗತೈತಿ, ಏನೂ ನಡೆಯಾಕತೈತಿ. ಬಟ್ ಏನು ಗೊತ್ತೇನ, ಇದರಲ್ಲಿ ಏನೂ ಆಗೋದಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಎಲ್ಲ ನ್ಯೂಟ್ರಲ್ ಆಗಿಬಿಡ್ತದೆ. ಜಗಳಾದರೂ ಭಾಳ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಇಬ್ಬರು ಮಿಲಿಯನ್ ಗಂಟ್ಲೆ ವ್ಯೂಸ್ ಆದ್ಕೊಳ್ಳಿ, ಆಮ್ಯಾಗ ಅನಿಸ್ತೈತಿ ಬ್ರೋ ಅದು ಇಂಪಾರ್ಟೆಂಟ್ ಇತ್ತು. ಇಂಪಾರ್ಟೆಂಟ್ ಇತ್ತು ಗ್ರೋತಿಗೆ. ಬಟ್ ಡೂ ಯು ಥಿಂಕ್ ಈ ಕನ್ವರ್ಸೇಷನ್ಸ್, ಈ ರ್ಯಾಪ್ಗಳು ಗುಡ್ ಥಿಂಗ್ ಕೊಡ್ತಾವ? ನಾ ಇದನ್ನೆದಕ್ಕೆ ಹೇಳಕತ್ತೀನಿ ಅಂದ್ರೆ, ಬಿಕಾಸ್ ನಾನು ಎಲ್ಲ ಆರ್ಟಿಸ್ಟ್ಗಳನ್ನ ರಿಯಾಕ್ಷನ್ ಮಾಡ್ತೀನಿ. ಸೊ ಪರ್ಟಿಕ್ಯುಲರ್ ಆಗಿ ಆ ಆರ್ಟಿಸ್ಟಿಗೆ ನಾ ಹೇಟ್ ಮಾಡೋಕ್ಕಾಗಲ್ಲ, ಈ ಆರ್ಟಿಸ್ಟಿಗೆ ನಾ ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ನನಗೆ ಎಲ್ಲರೂ ಬೆಂಕಿ ಅದಾರ. ಅದಕ್ಕೆ ಫೀಲ್ ಬಂತು, ಲೈಕ್ ಐ ಥಿಂಕ್ ಗೊತ್ತಿಲ್ಲ ನನ್ನ ಮಾತು ಯಾರು ನೋಡಾಕತ್ತಾರ ಯಾರು ಕೇಳತ್ತಾರ, ಅದು ನನಗೆ ಇಂಪಾರ್ಟೆಂಟು ಇಲ್ಲ. ಅಕಸ್ಮಾತ್ 8 ನಿಮಿಷ ಕನ್ವರ್ಸೇಷನ್ ಮಾಡಿನ, ಇನ್ನೂ ಟ್ರ್ಯಾಕ್ ರಿಯಾಕ್ಷನ್ ಸ್ಟಾರ್ಟು ಮಾಡಿಲ್ಲ. ಜಸ್ಟ್ ಅದಂತಾರಲ್ಲ, ಪೀಸ್ ಇರ್ಬೇಕು ಅನ್ಕೋತೀನಿ. ಓಕೆ ಫೈನ್, ಟಾಕ್ಸ್ ನಡೀತಿರ್ತಾವ, ಯಾಕಂದ್ರೆ ಚಲೋ ಇದ್ದಾಗ ಎಲ್ಲರೂ ಚಲೋ. ಆಟೋಮೆಟಿಕ್ ಒಂದು ಅನುಬಂಧ, ಲೈಕ್ ಅಂತಾರಲ್ಲ, ಮಿಸ್ ಟಾಕ್ಸ್ ಅದು ಕಿವಿಗೆ ಬಿದ್ದಾಗ, ಅದು ಮಿಸ್ಯೂಸ್ ಮಾಡೋರು ಸಿಕ್ಕಾಗ, ಮಿಸ್ಯೂಸ್ ಆದಾಗ ಆ ಮಾತುಗಳು ಆಟೋಮೆಟಿಕ್ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಾವೆ. ಸೊ ಐ ಡೋಂಟ್ ನೋ, ಎಲ್ಲರೂ ಇಲ್ಲಿ ಒಳ್ಳೆಯವ್ರು ಅದಾರ, ಎಲ್ಲರೂ ಇಲ್ಲಿ ಕೆಟ್ಟವ್ರು ಅದಾರ. ಆ ಒಂದು ಸಿಚುವೇಶನ್ ಮನುಷ್ಯನ ಕೆಟ್ಟ ಒಳ್ಳೆಯವನು ಒಂದು ಕ್ವಶನ್ ಮಾರ್ಕ್ದಾಗ ಚೂಸ್ ಆಪ್ಷನ್ದಾಗ ಇಟ್ಬಿಡ್ತದೆ. ಅದು ಮನುಷ್ಯ ಅರ್ಥ ಮಾಡ್ಕೊಂಡು ಇದು ಮಾಡಿದ್ರೆ ಚಲೋ ಇರ್ತದೆ. ಸೊ ಬೆಸ್ಟ್ ಆಫ್ ಲಕ್ ಟು ದ ಬೋತ್. ಹೇಳ್ಬೇಕಿತ್ತ ಮೇನ್ ಥಿಂಗ್, ನಾ ಅಂತಾರಲ್ಲ ಚಿನಾಲಿ ಮಗಿಗೆ ಹೇಳ್ಬೇಕಿತ್ತ. ನಾನು ಅಂತಿರಲ್ಲ ಆಕಾಶದಾಗ ಬಾಣ ಬಿಡಾಕತ್ತೀನಿ, ಸಿಂಪಲ್. ನಾ ಅದನ್ನು ಹೇಳ್ತೀನಿ ಓಪನ್, ಮೊದಲು ಒಂದು ಹೇಳ್ತೀನಿ, ಈ ಈಸ್ ನಾಟ್ ಅ ಆರ್ಟಿಸ್ಟ್ ಬ್ರೋ, ಈ ಈಸ್ ನಾಟ್ ಎ ಹಿಪ್ ಹಾಪ್ ಆರ್ಟಿಸ್ಟ್. ಸೊ ಅದೇ ನಂಗೆ ಬೈ ಫಕ್ ಅವನವ್ನು ಹಡ, ಈ ಇಂಥ ಸುಳ್ಳೆ ಮಕ್ಕಳು ಬಂದೆಲ್ಲ ಅವನವ್ನ ಯಾವಂಗೋ ಏನೇನೋ ಹೇಳಾಕತ್ತಾರ.
ನಾನು ಕ್ರೇಜಿನ ಸಂಬಂಧ ಹೇಳಿದಾಗ ನಾ ಹೇಳಕತ್ತಿಲ್ಲ ನಂಗೆ ಯಾವುದೋ ಅಕಸ್ಮಾತ್ ಖರೆ ನಾವು ಹಿಪ್ ಹಾಪ್ ಆರ್ಟಿಸ್ಟ್ ಅದಾನ ಇಲ್ಲ. ಆ್ಯಂಡ್ ಹಿಪ್ ಹಾಪ್ ಆರ್ಟಿಸ್ಟಿಗೆ ಮಾತಾಡಕತ್ತೆ ನಂಗೆ ಸೇಮ್ ಫೀಲ್ ಆಗ್ತಿತ್ತು. ಲೇ ಲೌಡೆ ನೀನೇ ಏನು ಶಾಂಟ್ ಹಾರದ ಕಿತ್ತು ಗುಡ್ಡೆ ಹಾಕಿಲ್ಲ, ಯಾವ ಒಬ್ಬ ಕಿತ್ತು ಗುಡ್ಡೆ ಹಾಕಿದವನ ಬಗ್ಗೆ ಮಾತಾಡಕತ್ತಿ, ಹಿಂಗೆ ಕೀಳ್ಬಾರ್ದಿತ್ತು ಹಿಂಗೆ ಕೀಳ್ಬೇಕಂತ ನೀವು. ಇರಲಿ, ದೇವ್ರು ಒಳ್ಳೇದು ಮಾಡಲಿ. ನಾಲೆಜ್ ಇರ್ಬೇಕು, ಅದು ನಾಲೆಜ್ ಎಷ್ಟು ಇರ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ನಾಲೆಜ್ಗಳು ಅರ್ಧಕ್ಕೆ ನಾಲೆಜ್ ಇಟ್ಕೊಂಡ್ಬಿಟ್ರೆ ತಪ್ಪಾಗ್ತೈತಿ. ಅಂತಂತಲ್ಲ ಬೈ, ಇಬ್ಬರು ಜಗಳ ಮೂರನೇದಾವ್ ತಂದು ಏನೋ ಕಟ್ಕೋಬೇಕಂತ ಬರಾಕತ್ತಾನ ಅಷ್ಟೆ. ಚಂಟನು ಸಿಗೋದಿಲ್ಲ ಬೋಸಡಿ ಮಗಗೆ. ನೆಗೆಟಿವಿಟಿ ತಡ್ಕೊಳ್ಳೋ ಶಕ್ತಿ ಇರಬೇಕು. ಆ್ಯಂಡ್ ಸಿಂಪಲ್, ನಾ ಒಂದು ಮಾತು ಹೇಳ್ತೀನಿ ರೀ. ಐ ಥಿಂಕ್ ಟು ಎವ್ರಿ ಒನ್, ನಾನು ಐ ಥಿಂಕ್ 2-3 ವರ್ಷದಿಂದ ಗೇಮಿಂಗ್ ಆಡ್ತಿದ್ದೆ ಪಬ್ಜಿ. ನೆಗೆಟಿವ್ ಮನುಷ್ಯ ಇಷ್ಟು ಹೊಲ್ಸಿದ್ನಿ ಅಂದ್ರೆ ಬಾಯಾಗ ಎತ್ತಿಕೊಂಡು ನಿಮ್ಮ ಅವ್ನು ತುಲ್ ಬರ್ತಿತ್ತು. ಸರೌಂಡಿಂಗ್ ಥಿಂಗ್ಸು ಹಂಗೆ ಹಾಕಿದ್ದು ಗೊತ್ತೇ ನಿಮಗೆ. ಸರೌಂಡಿಂಗ್ ಥಿಂಗ್ಸು, ಯಾವ ಬಂದು ವಾರ್ ಮಾಡಾಕತ್ತಾನ, ಅವಂಗೆ ಹೋಗಿ ನಾವು ಬಡದು ಬರಾಕತ್ತೀವಿ, ಯಾವ್ದು ಮನೆಗೆ ಹೋಗಿ ಬರಾಕತ್ತೀವಿ. ಏನಿಲ್ಲ ಬೈ, ಸೋಷಿಯಲ್ ಮೀಡಿಯಾಗ ಆ್ಯಸ್ ಅ ಆರ್ಟ್ ಇದು ಕಂಟೆಂಟ್ ಕ್ರಿಯೇಟರ್ ಅದೀನಿ ನಾ. ಎಂಥ ಲಫ್ಡ ಮಾಡಾಕತ್ತೀನಿ, ಅವ್ಗೆ ಬಡಿದೆ ಇವಂಗೆ ಬಡಿದೆ, ಅವ್ಗೆ ಆವಾಜ್ ಹಾಕಿದೆ ಇವಂಗೆ ಆವಾಜ್ ಹಾಕಿದೆ, ಯಾವ ಬಂದು ಕಮೆಂಟ್ ಹಾಕಿದೆ, ಅವ್ರ ಮನೆ ಹುಡುಕಿದೆ, ಅವ್ರ ಮಮ್ಮಿ ಪಪ್ಪಗೆ ಫೋನ್ ಹಚ್ಚಿದ್ವಿ, ಅವ್ರ ಮಮ್ಮಿ ಪಪ್ಪ ಸಾರಿ ಕೇಳುವಂಗೆ ಮಾಡಾಕತ್ತೀವಿ. ಪ್ರೆಸೆಂಟ್ಲಿ ಈಗ ಸಿಚುವೇಶನ್ದಾಗ ಅದು ನೋಡಿದಾಗ ಅನ್ಸಾಕತ್ತೈತಿ, ಬ್ರೋ ಭಾಳ ಶಿಟ್ ಮಾಡಿದೆ ನಾ, ವೇಸ್ಟ್. ಒಂದು ಇನ್ಫ್ಲೂಯೆನ್ಸ್ ಆಗೋದು ತಪ್ಪ. ಇನ್ಫ್ಲೂಯೆನ್ಸರ್ ಆದಮೇಲೆ ಹೇಟ್ ಬರೋದನ್ನು ಅರ್ಥ ಮಾಡ್ಕೊಂಡು ಸುಮ್ಮನೆ ಇದ್ದು ಬಿಡ್ಬೇಕು. ಅದನ್ನು ಬಿಟ್ಟು ನಾವು ಒಂದು ಹೇಟ್ ಸ್ಪ್ರೆಡ್ ಮಾಡಾಕಟ್ರೆ ನಮ್ಮ ಸರೌಂಡಿಂಗ್ ಥಿಂಗ್ಸ್ ಹಂಗೆ ಸ್ಟಾರ್ಟ್ ಆಗ್ತಾವೆ. ಇವತ್ತು ನಾ ಪ್ರೌಡ್ಲಿ ಹೇಳ್ತೇನೆ, ಐ ಲವ್ ಎವ್ರಿ ಆರ್ಟಿಸ್ಟ್, ಐ ಲವ್ ಎವ್ರಿ ಒನ್. ಎಲ್ಲರಿಗೂ ಅವ್ರದ್ದೇ ಆದಂಥ ರೆಸ್ಪೆಕ್ಟ್ ಅದ. ನನಗೂ ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಷ್ಟು ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೇವೆ, ಅದು ಚಲೋ ಅದ. ನೋ ನೆಗೆಟಿವಿಟಿ. ಬಟ್ ಮೊದ್ಲು ಹಂಗಿದ್ರಕ್ಕಿಲ್ಲ, ಬರೀ ನೆಗೆಟಿವಿಟಿ. ಅಂದ್ರೆ ಅದರ ಅರ್ಥ ನಾವೆಷ್ಟು ಸೋಷಿಯಲ್ ಮೀಡ್ಯಾದಾಗ ನೆಗೆಟಿವಿಟಿ ಕೊಡ್ತೀವಿ ಅಷ್ಟು ನಮ್ಮ ಲೈಫ್ದಾಗ ನೆಗೆಟಿವಿಟಿ ಹಾಕೋ ಅಷ್ಟು ಭಯ. ಸೊ ಮೋಟಿವೇಶನ್ ಕೊಡ್ರಿ, ಇನ್ಸ್ಪೈರ್ ಮಾಡ್ರಿ ಅಂತೇನೆ. ಬಿಕಾಸ್ ಈಗ ಆಲ್ಮೋಸ್ಟ್ DHSದಾಗ ಆಲ್ರೆಡಿ ಆಗೈತಿ. ಅದು ಎಷ್ಟು ಹೊಲಸು ಹೋತಂದ್ರೆ, ಬಟ್ ಆ ಹೊಲಸು ಹೋದ್ರೂ ಯಾವ ಮನುಷ್ಯ ಅಂತಾರಲ್ಲ, ಲೈಕ್ ಐ ಆಮ್ ದ ಫ್ಯಾನ್ ಆಫ್ MA ಬಂಟಾಯ್. ಓಕೆ, ಐ ಥಿಂಕ್ ಸಾರಿ 12 ನಿಮಿಷ ಆತ. ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಇದು ನನ್ನ ವೀಡಿಯೋ ಅದ, ನೋಡ್ತಾರೆ. ಸೊ ದ್ಯಾಟ್ಸ್ ವೈ ನಂಗೆ ಹೇಳೋದೆ. MA ಬಂಟಾಯ್ ಎಷ್ಟು ವಲ್ಗರ್ ಹೋದಂದ್ರೆ ಮಚ್ಚ ಹಿಂಗೆ 4ದಾಗ ಅನ್ನಗೆ ಎಲ್ಲರೂ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಬಟ್ ಆ ಮನುಷ್ಯ ವಲ್ಗರ್ ಎದಕ್ಕೆ ಹೋದಂತ ಯಾವಂಗೂ ಗೊತ್ತಾಗಲಿಲ್ಲ. ಬಟ್ ಆ ಮನುಷ್ಯ ವಲ್ಗರ್ ಕೊಟ್ಟಂತ ಹಿಂದೆ ಸರಿಲಿಲ್ಲ, ಅವ್ನಿಗೆ ಹೇಟು ಇಲ್ಲ. ಬ್ರೋ, ಹೀಸ್ ನಂಬರ್ 1 ಈಗ ನನ್ನ ಪ್ರಕಾರ. ಬಿಕಾಸ್ ಆಲ್ಬಮ್ ಮೇಲೆ ಆಲ್ಬಮ್ ಬಿಡಾಕತ್ತಾನ, ಟ್ರ್ಯಾಕ್ಸ್ ಮೇಲೆ ಟ್ರ್ಯಾಕ್, ಮೋಟಿವೇಶನ್, ವಾಪಸ್ಸಿನ ಹೋಗಿ ತಾಂಟ್ ಹೊಡ್ಯಾಕತ್ತಾನ, ವಾಪಸ್ ಬೈ ಸ್ಯಾಂಪಲ್ಸ್ ಮೇಲೆ ಟ್ರ್ಯಾಕ್ಸ್ ಬಿಡಾಕತ್ತಾನ. ಈಸ್ ಲೈಕ್ ಸ್ಟಾಪ್ ಆಗಾಕತ್ತಿಲ್ಲ ಮನುಷ್ಯ, ನಾನ್ ಸ್ಟಾಪೇಬಲ್ ಫೀಲ್ಸ್ ಕೊಡಾಕತ್ತಾನ. ಯಾರ್ಯಾರು ಅವ್ನಿಗೆ ಹೇಟ್ ಮಾಡಾಕತ್ತಿರ ಅವ್ನ ಸಾಂಗ್ಸ್ ಕೇಳಾಕತ್ತಾರ ಈಗ. ಅಂದ್ರೆ ಆ ಟೈಪ್ ಇರ್ಬೇಕಂತೇನ. ಎಷ್ಟೇ ಹೇಟ್ ಮಾಡಿದ್ರು ಪಾಸಿಟಿವ್ ವೈಬ್ ಕೊಡಾಕತ್ರ ಮನುಷ್ಯ ಆಟೋಮೆಟಿಕ್ ದೇವ್ರಾಗ್ಬಿಡ್ತಾನ. ಸೊ ಅದೇ ರೀತಿ ಇಬ್ಬರು ಆರ್ಟಿಸ್ಟ್ ದೇವ್ರಾಗ್ರಿ ಅಂತೇನ. ಫೈನ್, ಥ್ಯಾಂಕ್ ಯು. ಬಟ್ ವಿ ಆರ್ ವಿತ್ ನ್ಯೂ ಟ್ರ್ಯಾಕ್. ಐ ನೋ ಆಲ್ರೆಡಿ ನಾವೊಂದು ಲೈನ್ ಕೇಳೀನಿ. ಸೊ ದ್ಯಾಟ್ಸ್ ವೈ ನಾ ಹೇಳ್ತೀನಿ, ಇದು ಒಂದು ಸ್ವಲ್ಪ ನೆಗೆಟಿವ್ ಐತಿ, ಒಪ್ಕೋತೇನ. ಬಟ್ ನಾ ಇಲ್ಲಿ ಅಣ್ಣ ಎಂಡಿಸ್ ಹೊಡೆದಾನ, ಅಣ್ಣ ಯಾರಿಗೆ ಹೊಡೆದಾನ ಅನ್ನೋ ಸೀನ್ನಾಗ ನಾ ಇಲ್ಲ. ಅಣ್ಣ ಅಂದ ಸ್ಪ್ಲಿಟ್ಸ್ ಅಷ್ಟು ವಿಚಾರ ಮಾಡೋಣ. ಎಕ್ಸಾಂಪಲ್ ಅಂತಲ್ಲ, ಅವ್ನು ಬೈದಾನ ಇವಂಗೆ ಬೈದಾನ ಅನ್ನೋದು ಗೊತ್ತಾಗೋದಿಲ್ಲ. ಬಿಕಾಸ್ ಇಟ್ಸ್ ಅ ರ್ಯಾಪ್. ಯಾವಂಗೋ ಅಂತಾರಲ್ಲ, ಈಗ ನಾನು ಅದಂತಿಲ್ಲ, 3ನೇ ವ್ಯಕ್ತಿ ಬಗ್ಗೆ ಮಾತಾಡತ್ತೀನಿ, ಅದನ್ನು ಯಾವ್ಯಾವ ತನ್ನ ಮ್ಯಾಗ ತೊಗೋತಾನೆ ಗೊತ್ತಿಲ್ಲ. ಓಕೆ, ಬಟ್ ನಾ ಹೇಳಾಕತ್ತೀನಿ ಅದನ್ನು ಯಾವ ತೊಗೊಳಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ಬಾಣ ಆಕಾಶದಾಗ ಬಿಟ್ಟೀನಿ, ಆ ಆಕಾಶದಾಗಿನ ಬಾಣ ತನ್ನ ಪಡಿ ತಾನು ಎಲ್ಲ ಹೋಗ್ತೇವೆ. ಅದನ್ನು ಬಿಟ್ಟು ಅದನ್ನು ತೊಗೊಂಡು ಮುಕ್ಕಳೆ ಹಾಕ್ಕೊಳ್ಳೋರಿಗೆ ನಾವು ಏನು ಹೇಳೋಕ್ಕಾಗೋದಿಲ್ಲ. ಅದು ನಾಲೆಜಬಲ್ ಪರ್ಸನ್ಸಿಗೆ ಗೊತ್ತಾಗ್ತದೆ. ಸೊ ಅದೇ ರೀತಿ ಇಲ್ಲೊಂದು ಟ್ರ್ಯಾಕ್ ಬಂದದ, ಬಟ್ ಇದನ್ನು ಟ್ರ್ಯಾಕ್ ನಾನು ಹ್ಯಾಸ್ ಅ ರಿಯಾಕ್ಷನ್ ಮೇಕರ್ ನಾನು ಫೀಲ್ ಮಾಡ್ಬೇಕಷ್ಟೆ. ಇಲ್ಲಿ ನೋ ನೆಗೆಟಿವಿಟಿ ಆ್ಯಂಡ್ ನೋ ಹೇಟ್ ಟು ಎನಿ ಒನ್. ಇಷ್ಟೆಲ್ಲ ಮಾತಾಡಿ ನಾವು ವಾಪಸ್ ರಿಯಾಕ್ಷನ್ ಮಾಡಾಕತ್ತೀನಿ ಅನ್ನೋದಕ್ಕೆ ನಾನು ಇದನ್ನ ಹೇಳಾಕತ್ತೀನಿ. ಬಿಕಾಸ್ ನನಗೆ ಬೈ ಟ್ರ್ಯಾಕ್ ಕೇಳಬೇಕಷ್ಟೆ, ಮಜಾ ಬರಬೇಕು. ನಾನು ಒಂದು ಕಡೆಯಿಂದ ಈ ಕ್ರೇಜಿಯನ ಯಾರ ಬಗ್ಗೆ ಮಾತಾಡತ್ತಾನಂದ್ರೆ ನಾ ಅಂಬಾನಿ ಬಗ್ಗೆ ಮಾತಾಡತ್ತಾನಂತೇನ. ಇಲ್ಲಪ್ಪ, ಯಾರ ಬಗ್ಗೆ ಮಾತಾಡತ್ತೇನೆ, ನನ್ನ ದೋಸ್ತನ ಬಗ್ಗೆ ಮಾತಾಡತ್ತಾನಂತೇನ.
ಇಲ್ಲಪ್ಪ ಕ್ರೇಜಿನ ಯಾರ ಬಗ್ಗೆನಿಲ್ಲ ರ್ಯಾಂಡಮ್ ಗಾಡಿಗೆ ಬಯಾಕತ್ತಾನಂತೇನ ಆ ಒಂದು ಮೈಂಡ್ ಸೆಟ್ದಾಗ ನಾನು ರಿಯಾಕ್ಷನ್ ಕೇಳ್ತೇನೆ ಅಷ್ಟು. ಲಾಸ್ಟ್ ರಿಯಾಕ್ಷನ್ ಹಂಗೆ ಕೇಳೀನಿ, ಈ ರಿಯಾಕ್ಷನ್ ಹಂಗೆ ಕೇಳಾಕತ್ತೀನಿ. ಮುಂದಿಂದ ಒಂದು ರಿಪ್ಲೇ ಏನಂತಾರೆ ಕೌಂಟ್ರ್ ಟ್ರ್ಯಾಕು ಕೇಳಿನ, ಅದು ಭಾಳ ಇಷ್ಟ ಆಯ್ತು ನನಗೆ, ಸುಳ್ಳ್ಯಾಕೆ ಕೇಳಿ. ಐ ಥಿಂಕ್ ಐ ಬಿಕಮ್ ಅ ಫ್ಯಾನ್ ಆಫ್ ಈಸ್. ಬಟ್ ಏನಂದ್ರೆ ಅಲ್ಲಿ ನಾವು ಮಾಡಿದ್ರೆ ಆಟೋಮೆಟಿಕ್ ಏನಾಗ್ತದೆ, ಇಲ್ಲಿ ಆ್ಯಸ್ ಅ ಫ್ಯಾನ್ ನಾನು ಮಾಡಾಕತ್ತೀನಿ, ಅಲ್ಲಿ ಏನು ಮಾಡಾಕತ್ರ ಆಟೋಮೆಟಿಕ್ ಅದು ಏನಾಗ್ತದೆ ಅಂದ್ರೆ ಚ್ಯೂತ್ಯಾಪಂತಿ ಆಕೈತೆ ನಂದ್ರೊಳಗೆ. ಸೊ ಅಕಸ್ಮಾತ್ ಈ ವಿಡಿಯೋ ನೋಡಾಕತ್ತಿದ್ರೆ ಅದು ಗೊತ್ತಾಕೈತಿ. ಯಾಕಂದ್ರೆ ಇಂಪಾರ್ಟೆಂಟ್ ಐತೆ ನನಗೆ ವ್ಯೂಸ್, ಅಷ್ಟು ಇಂಪಾರ್ಟೆಂಟ್ ಇಲ್ಲ ದ್ಯಾಟ್ ನಾನು ನೆಗೆಟಿವ್ದಾಗೂ ಎರಡೂ ಪಾರ್ಟ್ ನಾನು ವೇಸ್ಟ್. ಯಾಕಂದ್ರೆ ಒಬ್ಬೊಂದು ಫ್ಯಾನ್ ಆಗಿ ಇನ್ನೊಬ್ಬೊಂದು ಆರ್ಟಿಸ್ಟ್ ನಾನು ನೆಗೆಟಿವ್ ಹೇಳೋದು ತಪ್ಪು, ಪಾಸಿಟಿವ್ ಹೇಳೋದು ತಪ್ಪು. ಬಿಕಾಸ್ ಐ ಆಮ್ ಅ ಫ್ಯಾನ್ ಆಫ್ ಕ್ರೇಜಿ. ಯಾವ ರೇಂಜಿಗೆ ಫ್ಯಾನ್ ಅಂದ್ರೆ ಇನ್ಸ್ಪಿರೇಷನ್ ಅಂತ ನಾ ಎವ್ರಿ ಟೈಮ್ ಐ ಸೇ ದ ಇನ್ಸ್ಪಿರೇಷನ್. ಸೊ ದ್ಯಾಟ್ಸ್ ವೈ ನನಗೆ ಅದಕ್ಕೆ ಒನ್ ಸೈಡೆಡ್ ಏನು ಟ್ರ್ಯಾಕ್ ಅದು ಕೇಳತ್ತೀನಿ, ಅದು ಕೌಂಟ್ರ್ ಕೇಳಿದೆನಾ, ಐ ಅಪ್ರಿಷಿಯೇಟ್, ಐ ಎಂಜಾಯ್ಡ್ ದ ಟ್ರ್ಯಾಕ್. ಬಟ್ ಸ್ವಲ್ಪ ನೆಗೆಟಿವಿಟಿ ಐತಿ ಎರಡೂ ಕಡೆ ಅದ, ಅದನ್ನು ಒಪ್ಕೋಬೇಕು. ಬಟ್ ಇಲ್ಲಿ ಎಂಜಾಯ್ ಮಾಡ್ಬೇಕು ಅಷ್ಟೆ. ಸೊ 16 ನಿಮಿಷ ಹಡಿಸ್ಲಾರ್ದ ಮಾತಾಡಿನ. ಈಗ ನಾವು ಟ್ರ್ಯಾಕ್ ಕೇಳೋಣ, ಏನಂತಾರ ಹಿಂಗಂತಾರ. ಹಾಗೆ ಚಲ ನಿಮಗೆ ಸ್ಕ್ರೀನ್ ಕೊಟ್ಟೆ. ಓಕೆ, ಸೊ ಸಿನಿಮ್ಯಾಟೋಗ್ರಾಫಿ ಬಂದ್ಬಿಟ್ಟು ಅಲಿ ಅನ್ಸರಿ ಅವ್ರ ಕಡೆಯಿಂದ, ಲಿರಿಕ್ಸ್ ಕಂಪೋಸಿಷನ್ ಸಿಂಗರ್ ರ್ಯಾಪರ್ ಬಂದ್ಬಿಟ್ಟು ಕ್ರೇಜಿ ಬೈ ಕಡೆಯಿಂದ, ಸಾಂಗ್ ಬಂದ್ಬಿಟ್ಟು ಕಿಂಗ್. ಟ್ರ್ಯಾಕ್ ಐತಿ ಕಿಂಗ, ನಮ್ಮನ್ನ ಅದಾನ, ಕಿಂಗ್ ಇಸ್ ಕಿಂಗ್. ಓಕೆ ಲೆಟ್ಸ್ ಗೋ. ಮ್ಯೂಸಿಕ್ ಬಂದ್ಬಿಟ್ಟು ಅರ್ವಿನ್ ಬೀಟ್ಸ್ ಅವ್ರ ಕಡೆಯಿಂದ. ನಿಮ್ಮ ಸ್ಕ್ರೀನ್ ಕೊಟ್ಟೆ, ಲೆಟ್ಸ್ ಗೋ. ತಲೆ ಗಿರ್ರಂತದ ಓಕೆ, ನಂಗೆ ಗೊತ್ತಿಲ್ಲ. ಐ ಥಿಂಕ್ ಅನ್ನ ಇದನ್ನು ಗಿರ್ ಅಂತದ ಸರ್ ಅಂತದ ಇದೊಂದು ಟ್ರೆಂಡ್ ಮಾರ್ಕ್ ಮಾಡಕತ್ತವನೋ ಗೊತ್ತಿಲ್ಲ ಅದನ್ನು. ಬಟ್ ಐ ಅಪ್ರಿಷಿಯೇಟ್ ಬ್ರೋ, ಅದೊಂದು ಸ್ವಲ್ಪ ವೈರಲ್ ಕ್ರೇಜಿ ಅಂತಾರ. ತಲೆ ಗಿರ್ರಂತದ ಬಟ್ ನನಗೆ ಇಲ್ಲೊಂದು ವೈಬ್ರೇಷನ್ ಫೀಲ್ ಆಗತ್ತಿಲ್ಲ. ನನಗೆ ಈ ಟ್ರ್ಯಾಕ್ ಅಗ್ರೇಷನ್ದಾಗ ಹಾಡ್ಯಾನಂತ ಅನ್ಸತ್ತಿಲ್ಲ. ಬಿಕಾಸ್ ಧೋಕಾ ಆ್ಯಂಡ್ ಲಾಸ್ಟ್ ಟ್ರ್ಯಾಕ್ ಯಾವುದಿತ್ತು ಕ್ರೇಜಿ ಅಂತಾರ. ಹಾಂ, ಸೊ ಇವೆರಡು ಟ್ರ್ಯಾಕ್ದಾಗ ನಂಗೆ ಅಗ್ರೇಷನ್ಸ್ ಕಾಣಾಕತ್ತೈತಿ. ಈ ಟ್ರ್ಯಾಕ್ದಾಗ ನಂಗೆ ಅಗ್ರೇಷನ್ ಕಾಣತ್ತಿಲ್ಲ. ಬೇಕಾದ್ರೆ ಯು ಕ್ಯಾನ್ ಫೀಲ್ ಸ್ವಲ್ಪ ವೈಬಿ ಐತಿ. ಅಪ್ರಿಷಿಯೇಟ್. ಕ್ರೇಜಿ ಅಂತಾರ. ತಲೆ ಗಿರ್ರಂತದ ನಂದು ಮೈನತ್ ನಂಗ್ ಗೊತ್ತದ, ಯಾವಾಗ ಏನ್ ಮಾಡ್ಬೇಕು ಚಲೋ ಗೊತ್ತದ. ಥೋಡೆ ಸಿಟ್ಟದ, ಲೈಫ್ ಲಿಟ್ಟದ, ನಂದು ಕದರ್ ನೋಡೋ ಗಾಂಡು ಫುಲ್ ಹಿಟ್ಟದ. ನಂದು ಮೈನತ್ ನಂಗ್ ಗೊತ್ತದ, ಯಾವಾಗ ಏನ್ ಮಾಡ್ಬೇಕು ಚಲೋ ಗೊತ್ತದ. ಥೋಡೆ ಸಿಟ್ಟದ, ಲೈಫ್ ಲಿಟ್ಟದ, ನಂದು ಕದರ್ ನೋಡೋ ಗಾಂಡು ಫುಲ್ ಹಿಟ್ಟದ. ನಾ ತೋಪಿದ್ದ ಅಂತ ಮಂದಿ ಗೊತ್ತದ, ನಂದು ಹಾಳ ಮಾಡಲಾಕ್ ಪೂರ ಸ್ಕೆಚ್ ಅದ. ಮೈನತ್ ಮಾಡಿ ಮ್ಯಾಲ್ ಬಂದಿದೆ ನಾ, ಇಜ್ಜತ್ ಬೇಕ್, ಇಜ್ಜತ್ ಕೊಡ್ಬೇಕ್, ಇಜ್ಜತ್ ತಗೋಬೇಕ್. ಬಕೆಟ್ ಹಿಡ್ಕೊಂಡು ಬದುಕ ಮಂದಿ ಬಲ್ಲಿ ನಾಚ್ಕೀರಲ್, ಮೈನತ್ ಮಾಡ ಮಂದಿ ಅವನಿಗೆ. ಓಕೆ ನಾ ಇಲ್ಲೊಂದು ಹೇಳ್ತೀನಿ ನೋಡು ಬೈ. ಜಸ್ಟ್ ಅಕಸ್ಮಾತ್ ನೆಗೆಟಿವ್ ಪೀಪಲ್ಸ್ ಏನೋ ನೋಡತ್ತಿದ್ರು, ಕ್ರೇಜಿ ನಾನು ಬಕೆಟ್ ಹಿಡಿಯಾಕತ್ತೀನಿ ನಾನು ಸೀನ್ ಇತ್ತಂದ್ರೆ ಬ್ರೋ ಇಟ್ಸ್ ನಾಟ್ ಅಬೌಟ್ ಕ್ರೇಜಿ ನಾನು ಬಕೆಟ್ ಹಿಡಿಯಾಕತ್ತೀನಿ. ನಂದ್ರೊಳಗೆ ನಾ ಹೇಳೋದು, ನನಗೆ ಯಾರದು ಬೋಸಡಿ ಮಗಂದು ಬಕೆಟ್ ಹಿಡಿಯೋ ಜರ್ವತ್ತಿಲ್ಲ. ಬಿಕಾಸ್ ನಂದ್ರೊಳಗೆ ನಾ ಮುಕ್ಕೊಳ್ಳರೆ ಆರಾಮದೇನಿ. ಸಿಂಪಲ್ ಥಿಂಗ್, ಅಕಸ್ಮಾತ್ ಯಾವಾರ ಹೇಳತ್ತಿದ್ರೆ ಆ್ಯಸ್ ಅ ನೆಗೆಟಿವ್ ಪೀಪಲ್ ಯಾರು ರಿಯಾಕ್ಷನ್ ನೋಡಾಕತ್ತಿದ್ರೆ, ನೀವು ಎಷ್ಟು ಖರ್ಚು ಮಾಡ್ತೀರಿ, ನೀವು ಎಷ್ಟು ದುಡಿತೀರಿ ವರ್ಷದಾಗ, ನಾ ಅಷ್ಟು ಒಂದು ತಿಂಗಳ್ದಾಗ ದುಡಿತೇನೆ. ಓಕೆ, ನೀವು ಒಂದು ವರ್ಷದಾಗ ಏನು ಖರ್ಚು ಮಾಡ್ತಿರಲ್ಲ ಅಷ್ಟು ಬೇರೆ ಒಂದು ತಿಂಗಳ್ದಾಗ ಅರ್ನ್ ಮಾಡ್ತೇನೆ. ಇದು ಘಮಂಡ್ ಅಲ್ಲ, ಪಾಸಿಟಿವ್ ವೈಬ್, ಜಸ್ಟ್ ಫಾರ್ ಅ ಹೇಟರ್ಸ್. ಓಕೆ, ಬಕೆಟ್ ಹಿಡಾರ ಅದಕ್ಕೆ ನಾ ಹೇಳಾಕತ್ತಿದ್ದೆ, ನನ್ನ ಕಡೆ ಏನು ಕಮ್ಮಿ ಇಲ್ಲ. ಹೀ ಈಸ್ ಮೈ ಇನ್ಸ್ಪಿರೇಷನ್, ಹೀ ಈಸ್ ಮೈ ಹೀರೋ. ದ್ಯಾಟ್ಸ್ ವೈ ಬ್ರೋ ವಿ ಆರ್ ಹಿಯರ್. ಓಕೆ, ಕ್ರೇಜಿ ಅಂತಾರ. ಚಲೋ, ನಂಗೆ ಗೊತ್ತ. ನಂದು ಮೈನತ್ ನಂಗ್ ಗೊತ್ತದ, ಯಾವಾಗ ಏನ್ ಮಾಡ್ಬೇಕು ಚಲೋ ಗೊತ್ತದ. ಥೋಡೆ ಸಿಟ್ಟದ, ಲೈಫ್ ಲಿಟ್ಟದ, ನಂದು ಕದರ್ ನೋಡೋ ಗಾಂಡು ಫುಲ್ ಹಿಟ್. ಅನ್ನ ಮಾಡಲ್ ಯಾಕೆ ತಂದು ಗೊತ್ತಾಗ್ಲಿಲ್ಲ. ಮಾಡಲ್ ಗಾಣಗಾಬ್ರದಾಳ ಬೈ. ನಂದು ಮೈನತ್ ನಂಗ್ ಗೊತ್ತದ, ಯಾವಾಗ ಏನ್ ಮಾಡ್ಬೇಕು ಚಲೋ ಗೊತ್ತದ. ಥೋಡೆ ಸಿಟ್ಟದ, ಲೈಫ್ ಲಿಟ್ಟದ, ನಂದು ಕದರ್ ನೋಡೋ ಗಾಂಡು ಫುಲ್ ಹಿಟ್ಟದ. ನಂದು ಮೈನತ್
ನಂಗ್ ಗೊತ್ತದ ಯಾವಾಗ ಏನ್ ಮಾಡ್ಬೇಕ್ ಚಲೋ ಗೊತ್ತದ ಥೋಡೆ ಸಿಟ್ಟದ ಲೈಫ್ ಲಿಟ್ಟದ ನಂದ್ ಕದರ್ ನೋಡೋ ಗಂಡು ಫುಲ್ ಹಿಟ್ಟದ ನಾ ತೋಪಿದ್ದ ಅಂತ ಮಂದಿ ಗೊತ್ತದ ನಂದು ಹಾಳು ಮಾಡಲಾಕ್ ಪೂರ ಸ್ಕೆಚ್ ಅದ ಮೈನತ್ ಮಾಡಿ ಮ್ಯಾಲ್ ಬಂದಿದೆ ನಾ ಇಜ್ಜತ್ ಬೇಕ್ ಇಜ್ಜತ್ ಕೊಡಬೇಕ್ ಇಜ್ಜತ್ ತಗೋಬೇಕ್ ಬಕೆಟ್ ಹಿಡ್ಕೊಂಡು ಬದುಕ ಮಂದಿ ಬಲ್ಲಿ ನಾಚ್ಕೀರಲ್ ಮೈನತ್ ಮಾಡ ಮಂದಿ ಅವನಿಗಂಜಲ್ ಅಂಜಕೀರಲ್ ಥೋಡೆ ಮಂದಿ ಬಲ್ಲಿ ರೊಕ್ಕ ಇರ್ತಾವ್ ಬುದ್ಧಿ ಇರಲ್ ನಂದು ಸ್ವಾಭಿಮಾನ ನೋಡಿ ಮಂದಿಗ್ ನಿದ್ದಿ ಬರಲ್ ನಂಗ್ ಯಾವ್ ಬೇಕ್ ನಂಗ್ ಯಾಕ್ ಬೇಕ್ ನಂಗ್ ಜಿದ್ದದ ಮಗನ ಬಿ ಗೆದಿಬೇಕ್ ಸೊ ನಂಗೆ ಯಾವ ಬೇಕು ನಂಗೆ ಯಾಕೆ ಬೇಕು ಓಕೆ ನಿಂಗೆ ಯಾವ ಬೇಕು ನಿಂಗೆ ಯಾಕೆ ಬೇಕು ಇದು ಐ ಥಿಂಕ್ ನಮಗೆ ಟ್ರಸ್ಟ್ದಾಗಿಂದು ಲಿರಿಕ್ ಐತಿದೆ ಅಲ್ಲಿ ನಿನ್ಗೆ ಯಾಕೆ ಬೇಕು ನಿಂಗೆ ಯಾವ ಬೇಕು ನಿಮ್ಮ ಮಮ್ಮಿ ಪಪ್ಪ ನಿನ್ನ ಮುಖದ ಮ್ಯಾಗ ಸ್ಮೈಲ್ ಬೇಕು ಅವ್ರ ಮುಖದ ಮ್ಯಾಗ ಸ್ಮೈಲ್ ಬೇಕು ಆ ಲಿರಿಕ್ ಓಕೆ ಇರಲ್ ಥೋಡೆ ಮಂದಿ ಬಲ್ಲಿ ರೊಕ್ಕ ಇರ್ತಾವ್ ಬುದ್ಧಿ ಇರಲ್ ನಂದು ಸ್ವಾಭಿಮಾನ ನೋಡಿ ಮಂದಿಗ್ ನಿದ್ದಿ ಬರಲ್ ನಂಗ್ ಯಾವ್ ಬೇಕ್ ನಂಗ್ ಯಾಕ್ ನನ್ನ ಕಡೆ ದುಡ್ಡು ಅದ ಬುದ್ಧಿನೂ ಅದ ನಾಚ್ಕೀರಲ್ ಮೈನತ್ ಮಾಡ ಮಂದಿ ಅವನಿಗಂಜಲ್ ಅಂಜಕೀರಲ್ ಥೋಡೆ ಮಂದಿ ಬಲ್ಲಿ ರೊಕ್ಕ ಇರ್ತಾವ್ ಬುದ್ಧಿ ಇರಲ್ ನಂದು ಸ್ವಾಭಿಮಾನ ನೋಡಿ ಮಂದಿಗ್ ನಿದ್ದಿ ಬರಲ್ ನಂಗ್ ಯಾವ್ ಬೇಕ್ ನಂಗ್ ಯಾಕ್ ಬೇಕ್ ನಂಗ್ ಜಿದ್ದದ ಮಗನ ಬಿ ಗೆದಿಬೇಕ್ ನಂಗ್ ತಡಿಲಾಕ್ ಹೊಂಟವ್ ಬಾಳ್ ಮಂದಿ ನಾ ಬೆಳಿತೆ ಅಂತಿವ್ರಿಗ ಅಂಜಿಕಿ ನಾ ಬಗ್ಗಿಲ್ ನಾ ಕಮ್ಮಿಲ್ ಯಾವ್ ಖರೆ ಯಾವ್ ಸುಳ್ಳು ಗೊತ್ತಿಲ್ ನನ್ನ ಮ್ಯಾಲ್ ನಂಗ ನಂಬಿಕೆ ಅದಾರು ತಮ್ಮ ಇಂತರ 1000 ಮಂದಿ ಬಂದ್ರು ಬಿ ನಾ ನಿಂತಿಲ್ ಈ ಗಂಡು ಸೈಡ್ ಸರಿ ಕಾನ್ ಭರಿ ಬೀಳ್ತದ ಮಾರಿ ಮ್ಯಾಲ್ ಆಟಿಟ್ಯೂಡ್ ಸೂಟ್ ಆಗಲ್ ನಿಂಗ್ ಮಂದಿ ಬಕ್ಕಿಟ್ ಹಿಡ್ದಿನ ಮ್ಯಾಲ್ ನನ್ನ ಮ್ಯಾಲ್ ನಂಗ ನಂಬಿಕೆ ಅದಾರು ತಮ್ಮ ಇಂತರ 1000 ಮಂದಿ ಬಂದ್ರು ಬಿ ನಾ ನಿಂತಿಲ್ ಈ ಗಂಡು ಸೈಡ್ ಸರಿ ಕಾನ್ ಭರಿ ಬೀಳ್ತದ ಮಾರಿ ಮ್ಯಾಲ್ ಆಟಿಟ್ಯೂಡ್ ಸೂಟ್ ಆಗ ತಮ್ಮ ಸೈಡ್ ಸರಿ ಕಾಲ್ ಮರಿ ಬೀಳ್ತತ್ತೆ ಮಾರಿ ಮ್ಯಾಲ್ ಓಕೆ 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 ಕಾಲ್ ಮರಿ ಓಕೆ ಗಾಟ್ ಇಟ್ ಮಗನ ಬಿ ಗೆದಿಬೇಕ್ ನಂಗ ತಡಿಲಾಕ್ ಹೊಂಟವ್ ಬಾಳ್ ಮಂದಿ ನಾ ಬೆಳಿತೆ ಅಂತಿವ್ರಿಗ ಅಂಜಿಕಿ ನಾ ಬಗ್ಗಿಲ್ ನಾ ಕಮ್ಮಿಲ್ ಯಾವ್ ಖರೆ ಯಾವ್ ಸುಳ್ಳು ಗೊತ್ತಿಲ್ ನನ್ನ ಮ್ಯಾಲ್ ನಂಗ ನಂಬಿಕೆ ಅದಾರು ತಮ್ಮ ಇಂತರ 1000 ಮಂದಿ ಬಂದ್ರು ಬಿ ನಾ ನಿಂತಿಲ್ ಈ ಗಂಡು ಸೈಡ್ ಸರಿ ಕಾನ್ ಭರಿ ಬೀಳ್ತದ ಮಾರಿ ಮ್ಯಾಲ್ ಆಟಿಟ್ಯೂಡ್ ಸೂಟ್ ಆಗಲ್ ನಿಂಗ್ ಮಂದಿ ಬಕ್ಕಿಟ್ ಹಿಡ್ದಿನ ಮ್ಯಾಲ್ ಫಿಕರ್ ಮಾಡ ಮಂದಿ ಬೇಕ್ ಫಕರ್ ಬ್ಯಾಡ್ ಫಕೀರ್ ಮಂದಿ ಮನುಸ್ ಬೇಕ್ ನಜರ್ ಹಚ್ಚ ಮಂದಿ ಬ್ಯಾಡ್ ಆಜು ಬಾಜು ಪಾಸಿಟಿವ್ ಮಂದಿ ಬೇಕ್ ನೆಗೆಟಿವ್ ಮಂದಿ ಬ್ಯಾಡ್ ನಂಗ್ ವೆರಿ ಬ್ಯಾಡ್ ಬ್ಯಾಡ್ ಅಂದ್ರ ಬ್ಯಾಡ್ ಬಾಯಿ ಮುಚ್ಚೋ ಬಟ್ಟ ನಂಗ್ ಕಿಂಗ್ ಅಂತಾರ ನಂಗ್ ಹಿಟ್ ಮಾಡ ಮಂದಿ ಹುಚ್ಚ ನಾಯಿ ಅಂತಾರ ಗಾಟ್ ಇಟ್ ಬ್ರೋ ಓಕೆ ಈ ಲೈನ್ ವಾಪಸ್ ನಂಗೆ ಸ್ವಲ್ಪ ಗೊತ್ತಾಗ್ಲಿಲ್ಲ ಈ ಗಂಡು ಸೈಡ್ ಸರಿ ಕಾನ್ ಭರಿ ಬೀಳ್ತದ ಮಾರಿ ಮ್ಯಾಲ್ ಆಟಿಟ್ಯೂಡ್ ಸೂಟ್ ಆಗಲ್ ನಿಂಗ್ ಮಂದಿ ಬಕ್ಕಿಟ್ ಹಿಡ್ದಿನ ಮ್ಯಾಲ್ ಫಿಕರ್ ಮಾಡ ಮಂದಿ ಬೇಕ್ ಫಕರ್ ಬ್ಯಾಡ್ ಫಕೀರ್ ಮಂದಿ ಮನುಸ್ ಬೇಕ್ ನಜರ್ ಫಿಕ್ಕರ್ ಮಾಡೋ ಮಂದಿ ಬೇಕು ಫಕ್ಕರ್ ಬೇಡ ನಾ ನಿಂತಿಲ್ ಈ ಗಂಡು ಸೈಡ್ ಸರಿ ಕಾನ್ ಭರಿ ಬೀಳ್ತದ ಮಾರಿ ಮ್ಯಾಲ್ ಆಟಿಟ್ಯೂಡ್ ಸೂಟ್ ಆಗಲ್ ನಿಂಗ್ ಮಂದಿ ಬಕ್ಕಿಟ್ ಹಿಡ್ದಿನ ಮ್ಯಾಲ್ ಫಿಕರ್ ಮಾಡ ಮಂದಿ ಬೇಕ್ ಫಕರ್ ಬ್ಯಾಡ್ ಫಕೀರ್ ಮಂದಿ ಮನುಸ್ ಬೇಕ್ ನಜರ್ ಓಕೆ ಫಿಕ್ಕರ್ ಮಾಡೋ ಮಂದಿ ಬೇಕು ಫಕ್ಕರ್ ಮಂದಿ ಬೇಡ ಅಂದ್ರೆ ಹಡು ಮಂದಿ ಬೇಡ ಅಂದ್ರೆ ಹೇಟ್ ಮಾಡೋ ಮಂದಿ ಬೇಡ ಫಿಕ್ಕರ್ ಮಾಡೋ ಮಂದಿ ಬೇಕು ಫಕ್ಕರ್ ಮಾಡೋ ಮಂದಿ ಬೇಡ ಮತ್ತೆ ಈ ಗಂಡು ಸೈಡ್ ಸರಿ ಕಾನ್ ಭರಿ ಬೀಳ್ತದ ಮಾರಿ ಮ್ಯಾಲ್ ಆಟಿಟ್ಯೂಡ್ ಸೂಟ್ ಆಗಲ್ ನಿಂಗ್ ಮಂದಿ ಬಕ್ಕಿ ಮೇನ್ ಥಿಂಗ್ ಅಲ್ಲಿ ತೆಳಗ್ ಲಿರಿಕ್ಸ್ ಅದಾವ ಸಬ್ ಟೈಟಲ್ಸ್ ಅದಾವ ಬಟ್ ನನ್ಗದು ಕಾಣೋದಿಲ್ಲ ಬಿಕಾಸ್ ಆಫ್ ಸ್ಕ್ರೀನ್ ದೂರ ಇರೋದು ಸಂಬಂಧ ಸೊ ದ್ಯಾಟ್ಸ್ ಓಕೆ ಮ್ಯಾಲ್ ಫಿಕರ್ ಮಾಡ ಮಂದಿ ಬೇಕ್ ಫಕರ್ ಬ್ಯಾಡ್ ಫಕೀರ್ ಮಂದಿ ಮನುಸ್ ಬೇಕ್ ನಜರ್ ಹಚ್ಚ ಓಕೆ ಫಕೀರ್ ಮಂದಿ ಓಕೆ ಒಳ್ಳೆ ಮಂದಿ ಇದು ಬೇಕು ಏನಂತಾರ ಆಶೀರ್ವಾದ ಬೇಕು ಓಕೆ ಮಂದಿ ಬ್ಯಾಡ್ ಆಜು ಬಾಜು ಪಾಸಿಟಿವ್ ಮಂದಿ ಓಕೆ ಓಕೆ ಡನ್ ಹಟ್ರ ಬೈ ಆ ರೇಂಜಿಗೆ ಡೀಲ್ ಬೇಡ ನಿಮಗೆ ಒರಿಜಿನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೈತಿ ಯಾರು ಕೇಳಿಲ್ಲ ಅಂದ್ರೆ ಹೋಗಿ ಕೇಳ್ರಿ ಓಕೆ ಚಲೋ ಮಂದಿಗ್ ನಿದ್ದಿ ಬರಲ್ ನಂಗ್ ಯಾವ್ ಬೇಕ್ ನಂಗ್ ಯಾಕ್ ಬೇಕ್ ನಂಗ್ ಜಿದ್ದದ ಮಗನ ಬಿ ಗೆದಿಬೇಕ್ ನಂಗ್ ತಡಿಲಾಕ್ ಹೊಂಟವ್ ಬಾಳ್ ಮಂದಿ ನಾ ಬೆಳಿತೆ ಅಂತಿವ್ರಿಗ ಅಂಜಿಕಿ ನಾ ಬಗ್ಗಿಲ್ ನಾ ಕಮ್ಮಿಲ್ ಯಾವ್ ಖರೆ ಯಾವ್ ಸುಳ್ಳು ಗೊತ್ತಿಲ್ ನನ್ನ ಮ್ಯಾಲ್ ನಂಗ ನಂಬಿಕೆ ಅದಾರು ತಮ್ಮ ಇಂತರ 1000 ಮಂದಿ ಬಂದ್ರು ಬಿ ನಾ ನಿಂತಿಲ್ ಸೈಡ್ ಸರಿ ಕಾನ್ ಭರಿ ಬೀಳ್ತದ ಮಾರಿ ಮ್ಯಾಲ್ ಆಟಿಟ್ಯೂಡ್ ಸೂಟ್ ಆಗಲ್ ನಿಂಗ್ ಮಂದಿ ಬಕ್ಕಿಟ್ ಹಿಡ್ದಿನ ಮ್ಯಾಲ್ ಫಿಕರ್ ಮಾಡ ಮಂದಿ ಬೇಕ್ ಫಕರ್ ಬ್ಯಾಡ್ ಫಕೀರ್ ಮಂದಿ ಮನುಸ್ ಬೇಕ್ ನಜರ್ ಹಚ್ಚ ಮಂದಿ ಬ್ಯಾಡ್ ಆಜು ಬಾಜು ಪಾಸಿಟಿವ್ ಮಂದಿ ಬೇಕ್ ನೆಗೆಟಿವ್ ಮಂದಿ ಬ್ಯಾಡ್ ನಂಗ್ ವೆರಿ ಬ್ಯಾಡ್ ಬ್ಯಾಡ್ ಅಂದ್ರ ಬ್ಯಾಡ್ ಬಾಯಿ ಮುಚ್ಚೋ ಬಟ್ಟ ನಂಗ್ ಕಿಂಗ್ ಅಂತಾರ ನಂಗ್ ಹಿಟ್ ಮಾಡ ಮಂದಿ ಹುಚ್ಚ ನಾಯಿ ಅಂತಾರ ನಂಗ್ ಹೆಸರು ಬಂದ್ರು ಸಾಕ್ ತಮ್ಮ ಗಿಚ್ ಅಂತಾರ ನಾ ಬೈಲ ಕುಂತ್ರ ಬಟ್ಟ ನಿಮ್ಮ ಅಪ್ಪ ಅಂತಾರ ಅಂಡು ಪಾಂಡು ಮಂದಿ ನಡ್ಬರ್ ಕುಂತ ಟೈಮ್ ವೇಸ್ಟ್ ಮಾಡಲ್ಲ ದೊಡ್ಡ ಮಂದಿ ಬಕೆಟ್ ಹಿಡ್ಕೊಂಡ್ ಮಗ್ಗ ಲೆವೆಲ್ ಮೇಂಟೈನ್ ಮಾಡಲ್ಲ ಹಾ ರಿಯಲ್ ಲೈಫ್ ರಿಯಲ್ ರಿಸ್ಕ್ ನಮ್ಮ ಹವ ಫಿಕ್ಸ್ ತಿಂತೆ ಜೋಳದ ರೊಟ್ಟಿ ಚೀಲ್ ಮಾಡಲ್ ನೋಡಿ ನೆಟ್ಫ್ಲಿಕ್ಸ್ 4 ಮಂದಿ ಚಲೋ ಕಾಣಬೇಕಂದ್ರ ಹೊಡ್ಡಿ ಜಿಮ್ ನಿಂದ ಎಕ್ಸ್ ನೋಡಿ ಚಿತ್ತಾಗ್ಬೇಕು ಬೀಳ್ಬೇಕು ನಿನ್ನ ಹಿಂದ ಹಾದಿ ಬೀದಿ ಗಲ್ಯಾಗ ಹೋದ್ರ ಮಂದಿ ಅನ್ಬೇಕು ಕಿಂಗ ಹುಚ್ಚಾಗ್ಬೇಕು ಮಂದಿ ಇವ ಅದನ್ನ ಹೆಂಗ ಕ್ರೇಜಿ ಅಂತಾರ
ಸರ್ರ ತಲೆ ಗಿರ್ರಂತದ ಪುಷ್ಪ ಬಂದನಿಲ್ಲೇ. ಓಕೆ ಬಾಯ್. ಓಕೆ ಅಪ್ರಿಷಿಯೇಟ್ ಫಾರ್ ದ ಲೀಡ್. ಐ ಥಿಂಕ್ ಗಾಂಡ್ ಆಗ್ಬಿಟ್ರೆ ಟ್ರ್ಯಾಕ್ ಬ್ರೋ. ಬಟ್ ಸ್ಮಾಲ್ ಇತ್ತಲ್ಲ ಟ್ರ್ಯಾಕ್, ಬರೀ 2 ನಿಮಿಷದ ಟ್ರ್ಯಾಕ್ ಐತಿ, ಬೇಗ ಐತಿ. ಒಂದ್ಸತಿ ಕೇಳ್ಬಿಟ್ಟು ಇಲ್ಲಿಂದ ಯಾ ಮಂದಿ ಬಂದ್ರು ಬಿ ನಾ ನಿಂತಿಲ್ಲ. ಈಗ ಅಡ್ಡು ಸೈಡ್ ಸರಿ ಕಾನ್ ಭರಿ ಬೀಳ್ತದ ಮಾರಿ ಮ್ಯಾಲ್. ಆಟಿಟ್ಯೂಡ್ ಸೂಟ್ ಆಗಲ್ ನಿಂಗ್ ಮಂದಿ ಬಕ್ಕಿಟ್ ಹಿಡ್ದಿನ ಮ್ಯಾಲ್. ಫಿಕ್ಕರ್ ಮಾಡ ಮಂದಿ ಬೇಕ್, ಫಕ್ಕರ್ ಬ್ಯಾಡ್. ಫಕ್ಕೀರ್ ಮಂದಿ ಮನುಸ್ ಬೇಕ್, ನಜರ್ ಹಚ್ಚ ಮಂದಿ ಬ್ಯಾಡ್. ಆಜು ಬಾಜು ಪಾಸಿಟಿವ್ ಮಂದಿ ಬೇಕ್, ನೆಗೆಟಿವ್ ಮಂದಿ ಬ್ಯಾಡ್. ನಂಗ್ ವೆರಿ ಬ್ಯಾಡ್, ಬ್ಯಾಡ್ ಅಂದ್ರ ಬ್ಯಾಡ್. ಬಾಯಿ ಮುಚ್ಚೋ ಬಟ್ಟ ನಂಗ್ ಕಿಂಗ್ ಅಂತಾರ್. ನಂಗ್ ಹಿಟ್ ಮಾಡ ಮಂದಿ ಹುಚ್ಚ ನಾಯಿ ಅಂತಾರ್. ನಂಗ್ ಹೆಸರು ಬಂದ್ರು ಸಾಕ್ ತಮ್ಮ ಗಿಚ್ ಅಂತಾರ್. ನಾ ಬೈಲ ಕುಂತ್ರ ಬಟ್ಟ ನಿಮ್ಮ ಅಂತಾರ್. ಅಂಡು ಪಾಂಡು ಮಂದಿ ನಡ್ಬರ್ ಕುಂತ ಟೈಮ್ ವೇಸ್ಟ್ ಮಾಡಲ್ಲ. ದೊಡ್ಡ ಮಂದಿ ಬಕೆಟ್ ಹಿಡ್ಕೊಂಡು ಮಗ್ಗ ಲೆವೆಲ್ ಮೇಂಟೈನ್ ಮಾಡಲ್ಲ. ರಿಯಲ್ ಲೈಫ್ ರಿಯಲ್ ರಿಸ್ಕ್, ನಮ್ಮ ಹವ ಫಿಕ್ಸ್. ತಿಂತೆ ಜೋಳದ ರೊಟ್ಟಿ ಚೀಲ್ ಮಾಡಲ್ ನೋಡಿ ನೆಟ್ಫ್ಲಿಕ್ಸ್. 4 ಮಂದಿ ಚಲೋ ಕಾಣ್ಬೇಕಂದ್ರ ಹೊಟ್ಟೆ ಜಿಮ್. ನಿಂದ ಎಕ್ಸ್ ನೋಡಿ ಚಿತ್ತಾಗ್ಬೇಕು, ಬೀಳ್ಬೇಕು ನಿನ್ನ ಹಿಂದ. ಹಾದಿ ಬೀದಿ ಗಲ್ಯಾಗ ಹೋದ್ರು ಮಂದಿ ಅನ್ಬೇಕು ಕಿಂಗ. ಹುಚ್ಚಾಗ್ಬೇಕು ಮಂದಿ ಇವ ಅದನ್ನ ಹೆಂಗ ಹಿಂಗ. ಕ್ರೇಜಿ ಅಂತಾರ ಸರ್ರ ತಲೆ ಗಿರ್ರಂತದ. ಇದು ಕ್ರೇಜಿ 2.0 ಆಫಿಷಿಯಲಿ ಅನೌನ್ಸ್ಡ್. ನಂಗ್ ಗೊತ್ತದ ಯಾವಾಗ ಏನ್ ಮಾಡ್ಬೇಕು ಚಲೋ ಗೊತ್ತದ. ಆ್ಯಂಡ್ ಮ್ಯೂಸಿಕ್ಕು ಭಾರಿ ಕ್ಯಾಚಿ ಅದ ಬ್ರೋ. ಮ್ಯೂಸಿಕ್ಕು ಭಾರಿ ಕ್ಯಾಚಿ ಅದ. ಅದು ಒಂದು ವೈಬ್ ಅದ. ಸೈಡಿಗೆ ಒಂದು ಇದ್ರದ್ದು ಇನ್ಸ್ಟ್ರೂಮೆಂಟಲ್, ಯಾವ ಇನ್ಸ್ಟ್ರೂಮೆಂಟ್ ಅಂತ ಬ್ರೋ, ಸ್ವಲ್ಪ ಗಿಟಾರ್ದಾಗ ಮೆಲೋಡಿ ಇನ್ಸ್ಟ್ರೂಮೆಂಟ್ ಅದ. ಅದು ಭಾರಿ ವೈಬ್ ಕೊಡತೈತಿ. ಸೊ ಯಾ ಓಕೆ. ಸೊ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ಫಸ್ಟ್ ಟೈಮ್ ಒಂದು ಅರ್ಧ ತಾಸಿನ ರಿಯಾಕ್ಷನ್ ಆಗೈತಿ. ಸೊ ಐ ಥಿಂಕ್ ರಿಯಾಕ್ಷನ್ ಆದಮೇಲೆ ಏನೂ ಮಾತಾಡ್ಬೇಕಂತಿಲ್ಲ, ಬಿಕಾಸ್ ಆಲ್ರೆಡಿ ನಾನು ಮಾತಾಡಿ ಮುಗಿಸೀನಿ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಟ್ರ್ಯಾಕ್ಸ್ ದ ಕ್ರೇಜಿಯನ ಗಿವಿಂಗ್ ನೌ ಡೇಸ್. ನಮ್ಗೆ ಓಲ್ಡ್ ಕ್ರೇಜಿಯನ ಅನ್ನೋಕ್ಕಿಂತ ಒಬ್ಬ ಮನುಷ್ಯ ಅಚೀವ್ಮೆಂಟ್ಸ್ ನಂಗೆ ಕಾಣಕತ್ತಾವ. ಆ್ಯಂಡ್ ರಿಯಲಿ ಫೀಲಿಂಗ್ ಪ್ರೌಡ್ ದ್ಯಾಟ್ ಐ ಆಮ್ ಅ ಫ್ಯಾನ್ ಆಫ್ ಕ್ರೇಜಿ. ನೆಗೆಟಿವ್ ಎಷ್ಟೇ ಬರಲಿ ಒಂದು ಹೇಳ್ತೇನೆ, ಚಲೋ ಮಾಡೋರು ಕಣ್ಣಾಗ ಕುಗ್ತಾರಿಲ್ಲ ಗೊತ್ತಿಲ್ಲ, ಬೆಳೋರು ಮಾತ್ರ ಕಣ್ಣಾಗ ಪಕ್ಕ ಕುಗ್ತಾರೆ ಅನ್ನೋಕೆ ನಾನು ಅನ್ನೋಕೆ ಎಕ್ಸಾಂಪಲ್ ಕೊಡ್ತೇನೆ. ಟುಡೇ ಹೀ ಈಸ್ ಆನ್ ಟಾಪ್ ಮೋಸ್ಟ್ ರ್ಯಾಪರ್ಸ್ ಒಳಗೆ ಆನ್ ಟಾಪ್ ಮೋಸ್ಟ್ ಟ್ರೆಂಡಿಂಗ್ ಟ್ರ್ಯಾಕ್ಸ್ ಇನ್ಸ್ಟಾಗ್ರಾಮ್ದಾಗ ಇಟ್ಟವ್ರು ಅಂದ್ರೆ ಕ್ರೇಜಿಯನ. ಆಲ್ಮೋಸ್ಟ್ ಎಲ್ಲ ಸಾಂಗ್ಸಿಗೆ ಟ್ರೆಂಡಿಂಗ್ ಅದಾವೆ, ಆಲ್ಮೋಸ್ಟ್ ಎಲ್ಲ. ಸೊ ಪ್ರೌಡ್ ಫೀಲ್. ಆಲ್ತು ಫಾಲ್ತು ಮಂದಿ ಫ್ಯಾನ್ ಆಗಿಲ್ಲ, ಕ್ರೇಜಿ ನನ್ನ ಫ್ಯಾನ್ ಆಗ್ಯಾನ ಅಷ್ಟೆ. ಸೊ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ಆ್ಯಂಡ್ ನೋ ಹೇಟ್ ಅಗೇನ್ ಐ ಆಮ್ ಸೇಯಿಂಗ್, ಬಿಕಾಸ್ ಭಾಳ ಕ್ಲೀನ್ ಇಡಬೇಕು, ಎಲ್ಲರ ಜೊತೆ ಸಂಬಂಧ ಒಳ್ಳೆ ಇಟ್ಕೋಬೇಕನ್ನೋ ಆಸೆ ನಂದೈತಿ. ಬಿಕಾಸ್ ಎಲ್ಲ ನನ್ನವ್ರು ಅದಾರ. ಬಿಕಾಸ್ ಎಲ್ಲ ಆರ್ಟ್ಗಳು ನನ್ನ ಕಡೆಯಿಂದ ಎಷ್ಟಕ್ಕದಷ್ಟು ಪ್ರಮೋಟ್ ಮಾಡ್ಬೇಕಂತ ನಾನು ಭಾಳ ಆಸೆ ಅದ. ಬಿಕಾಸ್ ಇವತ್ತು ಇಷ್ಟು ಮಂದಿ ಗಳಿಸಿನ, ಇಷ್ಟು ಮಂದಿ ಫಾಲೋವರ್ಸ್ ಮಾಡೀನಂದ್ರೆ ನಂಗೆ ಎಲ್ಲರಿಗೂ ಆ ಫಾಲೋವರ್ಸ್ನ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕನ್ನೋ ಒಂದು ಆಸೆ ಇದಾಗ ಕುಂತೀನಿ, ವಿತ್ ಸ್ವಲ್ಪ ಬಿಸ್ನೆಸ್ ಮೈಂಡ್. ಓಕೆ, ಬಿಟ್ಟು ಕೊಟ್ರೆ ಮುಕ್ಕಳಿ ಹಟ್ಟು ಹೋಗ್ತಾರಂತ ಮಂದಿ, ಅದ್ರ ಸಂಬಂಧ ಸ್ವಲ್ಪ ರೊಕ್ಕ ಕೊಟ್ಟು ಮುಕ್ಕಳಿ ಕೊಡ್ತೇವೆ ನಾವು ನೆಗೆಟಿವ್ದಾಗ. ಓಕೆ, ನಾ ಎಂಥವು ಮನುಷ್ಯ ಅದೇನಂದ್ರೆ ನನ್ನನ್ನು ಹೊಲಸಂತ ತೋರಿಸಿನೂ ಹಡು ಮಗ ಅದೇನ. ಸ್ವಲ್ಪ ಮಾತುಗಳು ಅನ್ನಿಸ್ತಿರ್ಬೇಕು, ಬೈ ಇವಂಗ ಹಡ್ ಅಂತಾನಲ್ಲ ಬೈ ಅನ್ನೋರು ಸಿಕ್ಕರ ನಾ ಹೇಳೋದು ನಂಗೆ ಅದೇನು ಬೈ ಹಡ್ ಅಂತ ಹೇಳ್ತೀನಿ. ಬಿಟ್ರೆ ದೇವ್ರಾಣೆ ಯಾರು ಹೇಟ್ ಮಾಡ್ತಾರೋ ಅವ್ರು ಹಿಡಿ ಖಾನ್ದಾನ ಬಂದರು ನಂದು ಒಂದು ಶಂಟ ಹರ್ಕೊಳಕ್ಕಾಗೋದಿಲ್ಲ, ಅದು ಮಾತ್ರ ಕನ್ಫರ್ಮ್ ಐತಿ. ಒಂದು ಕಾಮಿಡಿ ವೇದಾಗ ಹೇಳ್ತಿರ್ತೀನಿ, ಅದನ್ನು ನೆಗೆಟಿವ್ ವೇದಾಗ ಒಯ್ಯಕ್ಕೆ ಹೋಗ್ಬೇಡ್ರಿ. ಸೊ ಆಫ್ಟರ್ ಲಾಂಗ್ ಟೈಮ್ ಐ ಥಿಂಕ್ ಯು ಹ್ಯಾವ್ ಸೀಯಿಂಗ್ ದ ರಿಯಾಕ್ಷನ್ ವೇರ್ ಐ ಸ್ವಲ್ಪ ನೆಗೆಟಿವ್ ಆಗಿ ಭಾಳ ಮಾತಾಡಿದೆ. ಐ ಆಮ್ ಸಾರಿ, ಐ ಡೋಂಟ್ ನೋ ವೈ. ಬಿಕಾಸ್ ನಾನು ರೀಸೆಂಟ್ ಲೈಕ್ ನಿನ್ನೆ ನೋಡಿದೆ ನಾ ಅದು ಥರ್ಡ್ ಪರ್ಸನ್ ಒಂದು ವೀಡಿಯೋ. ಸೊ ದ್ಯಾಟ್ಸ್ ವೈ ಅದು ಯಾಕೊಂಡು ನನಗೆ ಹರ್ಟ್ ಫೀಲ್ ಅನ್ನಿಸ್ತದೆ. ಬಿಕಾಸ್ ನಾ ಇಷ್ಟು ಮಂದಿಗೆ ಸಪೋರ್ಟ್ ಮಾಡಾಕತ್ತೀನಿ, ನಾ ಇಷ್ಟು ಮಂದಿಗೆ ರಿಯಾಕ್ಷನ್ಸ್ ಮಾಡತ್ತೀನಿ. ಬಿಕಾಸ್ ಜಾನಪದ ನಾ ಒಂದು ಟೈಮ್ದಾಗ ಜಾನಪದಾಗ ಬೈತಿದ್ದೆ, ಸುಳ್ಳ್ಯಾಕೆ ಹೇಳಿ. ಒಂದು ಟೈಮ್ದಾಗ ಏನಪ್ಪ ಅವನವನು ಹಳ್ಳ್ಯಾಗ ಕೀಳುವಂಥ ಸಾಂಗ್ ಅಂತ. ಇವತ್ತು ಆ ಜಾನಪದ ನನಗೆ ಅನ್ನ ಹಾಕಾಕತೈತಿ. ಇವತ್ತು ಆ ಜನಪದ ಇರ್ಲಾರ್ದು ಒಂದು ದಿನ ನಡೆಯಂಗಿಲ್ಲ. ಇವತ್ತು ಆ ಜನಪದ ನಂಗೆ ದೇವ್ರಾಗೈತಿ, ಸಿಂಪಲ್. ಸೊ ಮನುಷ್ಯಾಗ ಯಾವ ಬೇಕಾದಾಗ ಹೆಂಗೆ ಬೇಕಾದ ಚೇಂಜ್ ಆಗ್ತದೆ ನನಗೆ ರೀಸನ್ ಇದೆ. ನಾ ಎಷ್ಟೋ ರ್ಯಾಪ್ ಕೇಳ್ಬೋದು, ನಾ ಎಷ್ಟೋ ಸಾಂಗ್ ಕೇಳ್ಬೋದು, ನಂಗೆ ಗೊತ್ತಿಲ್ಲ ರ್ಯಾಪ್ ಅಂದ್ರೆ ಗೊತ್ತಿಲ್ಲ ಅನ್ನೋರು
ಗೊತ್ತಿಲ್ಲ, ಹಿಪ್ ಹಾಪ್ ಅಂದ್ರೆ ಗೊತ್ತಿಲ್ಲ ಅಂತ ಅನ್ಬೋದು. ಬಟ್ ಇವತ್ತು ಜನಪದ ಅಂದ್ರೆ ಏನಂದ್ರೆ ನಾನು ಪ್ರೀತಿ ಅಂತೇನೆ ನಾ. ಆ್ಯಂಡ್ ಆ ಜನಪದದಿಂದ ಇವತ್ತು ಐ ಥಿಂಕ್ ಬಿಕಾಸ್ ಆಫ್ ದ್ಯಾಟ್ ನಾನು ಒಂದು ಸ್ವಲ್ಪ ಆಡಿಯನ್ಸ್ ಗಳಿಸಿ ಆ ಆಡಿಯನ್ಸನ್ನು ರ್ಯಾಪ್ ಕೇಳುವಂಗೆ ಮಾಡಾಕತ್ತೇನೆ ನಾ. ಓಕೆ, ಸೊ ದ್ಯಾಟ್ಸ್ ವೈ ನಂಗೆ ಏನಂದ್ರೆ ಎಲ್ಲರೂ ನಮ್ಮವ್ರು ಅದಾರ, ಎಲ್ಲರೂ ಚೆಂತಾಗಿರ್ಬೇಕು. ಬಿಕಾಸ್ ನೆಗೆಟಿವಿಟಿ ಇರೋದು, ಆ ನೆಗೆಟಿವಿಟಿನ ಒಂದು ಪಕ್ಕಕ್ಕಿಟ್ಟ ನಿಮ್ಮ ಗುಡ್ ಕ್ವಾಲಿಟಿ ಗುಡ್ ಥಿಂಗ್ಸ್ ಕೊಟ್ಟರೆ ಗೊತ್ತಿಲ್ಲ, ದೇವ್ರು ಒಳ್ಳೇದು ಮಾಡ್ರೆ ಟ್ರ್ಯಾಕ್ಸ್ ರನ್ ಆಗೇ ಆಗ್ತಾವೆ. ಬರೀ ನಾವು ಡಿಸ್ಟ್ರ್ಯಾಕ್ಟ್ ಮಾಡಿ ಫೇಮಸ್ ಆಕ್ತೀವಿ ಅಂದ್ರೆ ಆಗೋದಿಲ್ಲ. ನಾವು ಬರೀ ಬೈದಾಡೆ ಸಾಂಗ್ ಮಾಡ್ತೀವಿ, ನಾವು ಫೇಮಸ್ ಆಗ್ತೀವಿ ಅಂದ್ರೆ ಆಗೋದಿಲ್ಲ. ನಾವು ಬರೀ ಲವ್ ಸಾಂಗ್ ಬಿಟ್ಟು ಫೇಮಸ್ ಆಗ್ತೀವಿ ಅಂದ್ರೆ ಆಗೋದಿಲ್ಲ. ನಾವು ಒಂದು ತಂದೆ ತಾಯಿ ಇಮೋಷ್ನಲ್ ಬಿಟ್ಟರೆ ಆಕೇತ ಅನ್ನೋದು ಸುಳ್ಳು. ಅವ್ನು ಸೋಷಲ್ ಥಿಂಗ್ಸ್ ಏನೇನು ನೆಗೆಟಿವಿಟಿ ಆಗತ್ತಾವ ಅಬೌಟ್ ಏನು ಇವು ಆಯ್ತು ಆತು ಎಲ್ಲ ಏನೇನು ನಡೆಯಾಕತ್ತಾವ ಅದ್ರ ಮ್ಯಾಗ ಮಾಡಿದ್ಕೊಳ್ಳಿ ಹಿಟ್ಟಕ್ಕೂ ಸುಳ್ಳು. ಹಣೆ ಬರೋದಾಗ ಅದಂತಾರಲ್ಲ ಸ್ಟೇಜ್ ಹತ್ತು ಹಣೆ ಬರ ಯಾವಾಗ ಬರ್ತೈತೆ ಅವಾಗ ಸ್ಟೇಜ್ ಹತ್ಬೋದು. ಸುಮ್ಮನೆ ನಾವು ಸ್ಟೇಜ್ ಹತ್ತೀವಿ ಅಂದ್ರೆ ಆ ಸ್ಟೇಜಿಗೆ ನಿಮ್ದಂತ ಇರಂಗಿಲ್ಲ ಸ್ಟೇಜ್, ನೀವು ಯಾರನ್ನೂ ನೋಡಕ್ಕೆ ಹೋಗಿರಿ ಆ ಸ್ಟೇಜ್ ಮ್ಯಾಗ ನೀವು ಹಿಂದೆ ಮುಚ್ಕೊಂಡು ಹತ್ತಾತೀರ ಅನ್ನೋದು ಒಂದು ಫೀಲ್ ಬರ್ತದೆ. ಸೊ ನಿಮ್ಮ ಸ್ಟೇಜ್ ನೀವು ಹತ್ತಬೇಕಂದ್ರೆ ನೀವಾಗಿ ಅಚೀವ್ ಮಾಡಿ ನೀವಾಗಿ ಒಂದು ಪಾಸಿಟಿವ್ ವೈಬ್ದಾಗ ಹತ್ತಿದ್ರೆ ಆ ಒಂದು ಫೀಲೇ ಬೇರೆ ಇರ್ತದೆ. ಸಿಂಪಲ್ ನಾ ಹೇಳೋದು. ನಾನು ಇಷ್ಟು ಹೇಳೋ ರೀಸನ್ ಒಂದು, ನನಗೆಲ್ಲರೂ ನಮ್ಮವ್ರ ಬೈ ಅದ್ರ ಸಂಬಂಧ ಎಷ್ಟಾಗ್ಯದ ಅಷ್ಟು ಓಕೆ ಹೊಟ್ಟೆಗಿರಲಿ. ಹೊಟ್ಟೆಗೆ ಎಲ್ಲರ ಬಗ್ಗೆ ನೆಗೆಟಿವ್ ಇರ್ತೈತಿ. ಈಗ ನನಗೂ ಕ್ರೇಜಿ ನನ್ನ ಬಗ್ಗೆ ಒಂದೊಂದು ನೆಗೆಟಿವ್ ಇದ್ದೇ ಇರ್ತೈತಿ, ಇಲ್ಲಾರ ಕ್ರೇಜಿನಾಗ ನನ್ನ ಬಗ್ಗೆ ಒಂದೊಂದು ನೆಗೆಟಿವ್ ಇದ್ದೇ ಇರ್ತೈತಿ. ಬಟ್ ಅದನ್ನ ಹೊಟ್ಟೆ ಹಾಕೋದೈತಿ ಮ್ಯಾಗಿಂತ ಓಕೆ ಡನ್ ಆರಾಮಿರಿ ಬೈ ಫಾಕ್, ನೀವು ಬೆಂಕಿರಿ ನಾವು ಬೆಂಕಿರಿ. ಸೊ ಈ ಮೈಂಡ್ ಸೆಟ್ ಇರಲಿ ಅಂತ ನಾ ಹೇಳಿದೆ. ಸೊ ಇಟ್ಸ್ ಅ ರಿಕ್ವೆಸ್ಟ್. ಆ್ಯಂಡ್ ಹೆಂಗೆ ಅನಿಸ್ತಂತ ಹೇಳ್ರಿ. ಆ್ಯಂಡ್ ಯಾರ್ಯಾರು ಸಾಂಗ್ ಕೇಳಿಲ್ಲ ಪ್ಲೀಸ್ ಹೋಗಿ ಕೇಳ್ರಿ, ಅಪ್ರಿಷಿಯೇಟ್ ಮಾಡಿರಿ. ಜಸ್ಟ್ ಒಂದು ರಿಕ್ವೆಸ್ಟ್, ಅಕಸ್ಮಾತ್ ಯಾರು ಈ ರಿಯಾಕ್ಷನ್ ಅಕಸ್ಮಾತ್ ನಮಗೆ ಪ್ರಸಾದ್ ಬೈದು ನೋಡಿದ್ರೆ ನಾನು ಹೇಳೋದು ಒಂದು ಕಾಮಾಗೆ ಕುಂತ ಸ್ವಲ್ಪ ವಿಚಾರ ಮಾಡಿ ಲೆಟ್ಸ್ ಥ್ರೋ ಇಟ್ ಔಟ್ ಬ್ರೋ. ಎಲ್ಲ ಆರಾಮ್ಸೆ ಬಿಟ್ಟು ಲೆಟ್ಸ್ ಗೋ. ಒಂದು ಅಂತಾರಲ್ಲ ಹೋಮೀಸ್ ಹಂಗಿದ್ರೆ ಭಾಳ ಚಲೋ ಅನಿಸ್ತೈತೆ ನನಗೆ. ನೋ ನೆಗೆಟಿವಿಟಿ ನಡೀತದ. ನಿಮ್ಮ ಫೀಲಿಂಗ್ಸಿಗೆ ನಾನು ವ್ಯಾಲ್ಯೂ ಕೊಡ್ತೀನಿ, ಎಲ್ಲರದ್ದು ಫೀಲಿಂಗ್ಸ್ ವ್ಯಾಲ್ಯೂ ಕೊಡ್ತೀನಿ. ನಾನು ಇದನ್ನ ಎದಕ್ಕೆ ಹೇಳಾಕತ್ತೀನಿ ಅಂದ್ರೆ ಬಿಕಾಸ್ ಐ ಡೋಂಟ್ ನೋ, ನನಗೆ ನಿಮ್ಮಿಬ್ರು ಜಗಳದಾಗ 3ನೇ 4ನೇ ಮಂದಿನ ಭಾಳ ಮಜಾ ತೊಗೊಳತ್ತಾರ ಅನ್ಸಾಕತ್ ಬಿಟ್ಟೈತೆ. ಸುಳ್ಳು ಯಾಕೆ ಹೇಳಿ, ಐ ಡೋಂಟ್ ನೋ ವೈ. ಅದ್ರ ಮೇಲೆ ನಿಮ್ಮ ವಿಚಾರ ನಿಮ್ಮ ಥಿಂಗ್ಸ್ ನಂಗೆ ಗೊತ್ತಿಲ್ಲ. ನಾನು ನೀವು ಇಬ್ಬರಿಗೂ ಹೇಳಾಗತ್ತೇನೆ. ನಮ್ಮ ಅಣ್ಣಗೂ ಹೇಳತ್ತೀನಿ, ನಮ್ಮ ಭಾಯಿಗೂ ಹೇಳಾಗತ್ತೇನೆ. ಅಣ್ಣ ಬಾಯಿ ಇಬ್ಬರು ಕೂಡಿ ನನ್ನ ಮಾತು ಕೇಳೋಣಂತ ಅನ್ನೋದಿಲ್ಲ. ನಾನು ದೊಡ್ಡ ಪುಡಂಗಲ್ಲ, ಏನು ಶಾಂಟ್ ಅನ್ನೋಲ್ಲ. ನಾನು ರಿಯಾಕ್ಷನ್ ಮಾಡ್ತೀನಿ, ಹೋಗ್ತೀನಿ, ಮುಗಿದು ಖತಮ್ ನಂದು. ಬಟ್ ದ ಥಿಂಗ್ ಈಸ್ ನಿಮ್ಮಿಂದ ಭಾಳ ಮಂದಿ ಇನ್ಸ್ಪೈರ್ ಆಗತ್ತೆ. ಐ ಡೋಂಟ್ ನೋ, ನಂಗೆ ಅದೊಂದು ಫೀಲ್ ಆಗತ್ತೈತೆ. ನಿಮ್ಮಿಂದ ಭಾಳ ಮಂದಿ ಇನ್ಸ್ಪೈರ್ ಆಗತ್ತಾರ. ನಿಮ್ಮ ಜಗಳದಾಗ 3ರಿಂದ ಒಬ್ಬಂದು ಪಕ್ಕಾ ಬೆಳಿ ಬೇಯಿಸ್ಕೊಂಡು ಹೋಗ್ತಾನೆ, ನೆನ್ಪಿಟ್ಕೊ. ಸೊ ಹೆಂಗೆ ಅನ್ಸಂತ ಹೇಳ್ರಿ. ಅರ್ಧ ತಾಸಿನ ರಿಯಾಕ್ಷನ್ ಗಾಣಗಾಬರ ಅಪ್ರಿಷಿಯೇಟ್ ನನ್ನ ಮುನ. ಐ ಆಮ್ ದ ಗುಡ್ ರಿಯಾಕ್ಟರ್. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣಂತ ಬಿಡಬೇಡ. ನೀವು ಹೋಪ ನಿಮ್ಮನ್ನ ಅದೊಂದು ದೊಡ್ಡ ತೋಪ. ಲವ್ ಯು ಗೈಸ್, ಬಾಯ್.